ನಮಸ್ಕಾರ. ರಾಮ ಮತ್ತೆ ಶಬರಿಯ ಕತೆ ತಮಗೆಲ್ಲ ಗೊತ್ತೇ ಇರುತ್ತೆ. ರಾಮ ಬರ್ತಾನೆ, ಆ ಶಬರಿ ಹಣ್ಣನ್ನ ತಗೊಂಡು ಮೊದಲು ರುಚಿ ನೋಡಿ ಸಿಹಿಯಾಗಿರುವುದನ್ನು ಮಾತ್ರ ರಾಮನಿಗೆ ಕೊಡುವ ಕತೆ ನಮಗೆಲ್ಲ ಗೊತ್ತಿದೆ. ಆದ್ರೆ ಅವರಿಬ್ಬರ ಮಧ್ಯೆ ನಡೆಯುವ ಒಂದು ಸಂಭಾಷಣೆ ಏನಿದೆ ಅದು ತುಂಬಾ ಅದ್ಭುತವಾಗಿದೆ. ಮೊದಲು ಭೇಟಿಯಾದ ತಕ್ಷಣ ರಾಮ ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ ಶಬರಿಗೆ. ಆ ಪ್ರಶ್ನೆಯಲ್ಲಿ 2 ಶ್ಲೋಕ ಮಾತ್ರ ಇಲ್ಲಿ ಉಲ್ಲೇಖಿಸಿ ಅಷ್ಟು ಪ್ರಶ್ನೆಗಳ ಅನುವಾದವನ್ನ ಕೊಟ್ಟಿದ್ದೀನಿ. ಆ ಪ್ರಶ್ನೆ ಏನಂತ ಈಗ ನೋಡೋಣ. ಶ್ರೀರಾಮನು ವ್ರತನಿಷ್ಠಳಾದ ಶ್ರಮಣಿಯನ್ನು ಕುರಿತು, ಹೇ ತಪೋಧನೆ, ತಪೋವಿಘ್ನಗಳಾದ ಮನೋವಿಕಾರಗಳೆಲ್ಲವನ್ನು ಗೆದ್ದಿರುವೆಯ, ನಿನ್ನ ತಪಸ್ಸು ವರ್ಧಿಸುತ್ತಿರುವುದೇ, ಕೋಪವನ್ನು ಜಯಿಸಿರುವೆಯ, ಆಹಾರವನ್ನು ನಿಯಂತ್ರಿಸಿರುವೆಯ, ವ್ರತಗಳೆಲ್ಲವನ್ನು ನಡೆಸಿರುವೆಯ, ನಿನ್ನ ಮನಸ್ಸಿನಲ್ಲಿ ಶಾಂತಿ ನೆಲೆಸಿದೆಯೇ, ನಿನ್ನ ಗುರು ಶುಶ್ರೂಷೆಯು ಫಲಿಸಿತೆ. ಮಹಾತಪಸ್ವಿಯಾದ ಶಬರಿಯನ್ನ ರಾಮ ಭೇಟಿಯಾದ ತಕ್ಷಣ ಆತ ನಿನ್ನ ಕುಂಡಲಿನಿ ಯಾವ ಚಕ್ರಕ್ಕೆ ಬಂದಿದೆ, ಆಜ್ಞಾ ಚಕ್ರಕ್ಕಿದ್ಯಾ, ಅನಾಹತಕ್ಕಿದ್ಯಾ, ವಿಶುದ್ಧಿಗಿದ್ಯಾ, ಸಹಸ್ರಕ್ಕೆ ತಲುಪಿಟ್ಯಾ, ನೀನ್ ಕೇಚರಿ ಮುದ್ದೆ ಮಾಡ್ತಿದ್ಯಾ, ಅಮೃತ ಪಾನ ಮಾಡ್ತಿದ್ಯಾ, ಇಲ್ಲ ಭ್ರಮರಿ ಮಾಡಿದ್ಯಾ, ನಿನ್ಗೆ ನಾದ ಕೇಳಿಸ್ತಾ, ಇಂಥವೆಲ್ಲ ಕೇಳ್ತಾ ಇಲ್ಲ ಶ್ರೀರಾಮ. ಮೂಲಭೂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನಾವು ತಪಸ್ಸು ಅಂತೆಲ್ಲ ಕೂರ್ತೀವಿ, 20 ವರ್ಷ 30 ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀನಿ, ನಾನು ಕೇಚರಿ ಮುದ್ರೆ ಮಾಡ್ತೀನಿ, ಹೀಗೆಲ್ಲ ನಾವು ಮಾತಾಡ್ಕೊತಿರ್ತೀವಿ. ಆದ್ರೆ ನಿಜವಾಗ್ಲೂ ಭಗವಂತ ಬಂದಾಗ ಅವನು ಕೇಳುವ ಪ್ರಶ್ನೆಗಳು ಇಂಥದ್ದಾಗಿರುತ್ತೆ. ಎಂತ ಸೊಗಸಾಗಿದೆ ನೋಡಿ ಪ್ರಶ್ನೆಗಳು. ಇದರಲ್ಲಿ ಮುಖ್ಯವಾದ ಪ್ರಶ್ನೆ, ಏ ತಪೋಧನೆ, ತಪೋವಿಘ್ನಗಳಾದ ಮನೋವಿಕಾರಗಳೆಲ್ಲವನ್ನು ಗೆದ್ದಿರುವೆಯ. ಮೊದಲನೇದಾಗಿ ನಾವು ಮನೋವಿಕಾರಗಳನ್ನೇ ಗೆದ್ದಿಲ್ಲ ಅಂದ್ರೆ ಮುಂದೆ ಯಾವುದು ಸಾಧ್ಯವಿಲ್ಲ. ನಮಗೆ ಪ್ರಾಣಾಯಾಮ ಸಿದ್ಧಿ ಇರ್ಬೋದು, ಧ್ಯಾನ ಇರ್ಬೋದು, ಅಮನಸ್ಕ ಸ್ಥಿತಿ, ಏನ್ ತುರಿಯ ಎಲ್ಲ ಸಮಾಧಿ ಬಗ್ಗೆನೇ ಇವತ್ತೆಲ್ರಿಗೂ ಆಸಕ್ತಿ. ಆದ್ರೆ ಮನೋವಿಕಾರಗಳ ಬಗ್ಗೆ ಪ್ರಶ್ನೆ ಮಾಡಲ್ಲ. ಇಂಥದ್ದು ಇರ್ಲೇಬೇಕು. ಆದ್ರೆ ನಾವೇನ್ ಮಾಡ್ಕೋತೀವಿ, ಸಾಮಾನ್ಯವಾಗಿ ಇಂಥ ಒಂದು ವಿಶ್ವ ಪ್ರೇಮವನ್ನು ಅಥವಾ ಕೋಪ ಮಾಡ್ಕೊಳ್ತಿರೋ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡುವಾಗ, ದುಃಖಕ್ಕೊಳಗಾಗ್ಬಿಡಿ ಮಾತಾಡುವಾಗ, ನೀವು ಬಿಡಿ, ನೀವು ಗುರುಗಳು, ನಿಮ್ ಕೈಲಿ ಸಾಧ್ಯ ಇದೆ, ನನ್ನ ಕೈಲಿ ಆಗಲ್ಲ ಅನ್ಬಿಡ್ತಾರೆ ಎಷ್ಟೋ ಜನ ನನಗೆ. ಆದ್ರೆ ಇಂಥದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಒಂದು ನಮ್ಮಲ್ಲಿ ಪ್ರಶ್ನೆ ಮೂಡುವಂತ ಕಗ್ಗವನ್ನ ಬರೆದಿದ್ದಾರೆ. ಆ ಕಗ್ಗ ಹೀಗಿದೆ: ಸಾಜು ಗುಣವೆಂದು ಉಪೇಕ್ಷಿಪೆಯ ನಿನ್ನವಗುಣವ, ಸಾಜವನ್ನು ಬಿಟ್ಟಲುಗದಿಹುದು ಮೃಗಕೀಟ, ಸಾಜವಂ ಶಿಕ್ಷಿಸುತ್ತೆ ಲೋಕ ಸಂಸ್ಥಿತಿಗದನು, ಯೋಜಿಪದೆ ನರ ಮಹಿಮೆ ಮಂಕುತಿಮ್ಮ. ಸಹಜ ಗುಣಗಳನ್ನ ನನ್ನ ಕೈಲಿ ಮೀರಕ್ಕಾಗಲ್ಲ ಅಂತ ನಾವು ಅದನ್ನ ಅಲ್ಲೆಗೆಳಿಬಾರ್ದು. ನಾವು ಯಾವಾಗ ಸಹಜ ಗುಣಗಳನ್ನ, ನಮ್ಮ ಮಾಮೂಲಿ ಸ್ವಭಾವದಲ್ಲಿ ಕೋಪ ಇರ್ಬೋದು ಒಬ್ನಲ್ಲಿ, ಅಥವಾ ಇನ್ನೊಬ್ರು ನೋಡಿ, ಒಬ್ಬ ಆಸ್ತಿ ಅಂತಸ್ತು ನೋಡಿ, ಏಯ್ ನನಗಿಂತ ಕಡಿಮೆ ಆಸ್ತಿ ಇರೋನು, ನನಗಿಂತ ಕಡಿಮೆ ಕಾರ್ ಇರೋದು, ನನಗಿಂತ ಕಡಿಮೆ ಮನೆ ಇಟ್ಕೊಂಡಿದ್ದೇನೆ ಅಂತ ಈ ರೀತಿ ಅಹಂಕಾರ ಪಡೋರು ಒಬ್ಬರಾದ್ರೆ, ನಾನು 20 ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀನಿ, ನಾನು ಅಂತ ಗುರುವಿಂದ ದೀಕ್ಷೆ ಪಡೆದಿದ್ದೀನಿ, ನಾನು ನೋಡಿ ಸದಾ ದೇವ್ರು ದೇವ್ರು ಅಂತ ಇರ್ತೀನಿ, ನಮ್ಮ ಮೇಲೆ ದೇವ್ರ ಬಗ್ಗೆ ಆಸಕ್ತಿನಿಲ್ಲ ಅಂತ ಅವನು ಮನೆಗಳು ಆಸ್ತಿ ಅಂತ ಕಂಪೇರ್ ಮಾಡಿ ಮೇಲು ಕೀಳು ಮಾಡಿದ್ರೆ, ಆಧ್ಯಾತ್ಮದಲ್ಲಿ ಇದ್ದೀವಿ ಅನ್ಕೊಂಡು ನಾನು ಎಂತ ದೊಡ್ಡ ಸಾಧಕ ಅಂತ ಇನ್ನೊಬ್ಬರನ್ನ ನೋಡಿ ಅವ್ನ ಮೇಲೆ ಕೀಳು ಮಾಡ್ಕೊತಿರ್ತಾನೆ. ಅಥವಾ ಇನ್ನೊಬ್ರು ಇರ್ತಾರೆ, ಅಯ್ಯೋ ನಮ್ ಕೈಲಾಗತ್ತಾ ಅಂತ ಹೊರಗೆ ಕೊಸರಿ ಕೊಸರಿ ಹೋಗ್ತಾ ಇರ್ತಾರೆ. ಅದಕ್ಕೆ ಶರೀಫಜ್ಜ ಹೇಳೋದು, ಶಿಶುನಾಳ ದೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ, ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ ಅಂತ. ಕೊಸರ್ಕೊಂಡು ಹೋಗ್ಬಿಡ್ತೀವಿ ನಾವು, ಅಯ್ಯೋ ನಮ್ ಕೈಲಾಗತ್ತಾ. ಯೇಸು ಕ್ರಿಸ್ತನ್ ಬಗ್ಗೆ ಹೇಳಿದ್ರೆ, ಯೇಸು ಬಿಡಪ್ಪ ದೇವ್ರ ಮಗ, ನಮ್ ಕೈಲಾಗತ್ತಾ. ಬಸವಣ್ಣನ ಬಗ್ಗೆ ಹೇಳಿದ್ರೆ, ಬಸವಣ್ಣ ಬಿಡಿ, ಅವರು ನಂದಿ ಅವತಾರ, ನಮ್ ಕೈಲಾಗತ್ತಾ. ಪುರಂದಾಸರ ಬಗ್ಗೆ ಹೇಳಿದ್ರೆ ಅವರು ನಾರದನ ಅಂಶ, ನನ್ ಕೈಲಾಗತ್ತಾ. ಸರಿ ಆಯ್ತು, ಕನಕದಾಸರ ಬಗ್ಗೆ ಹೇಳಕ್ರು ಅವ್ರು ಯಮನ ಅವತಾರ, ನಮ್ ಕೈಲಾಗತ್ತಾ ಅಂತ ಎಲ್ಲವನ್ನು ಜಾರ್ಕೊಳ್ತಾ ಹೋಗ್ಬಿಡ್ತೀವಿ. ಅಯ್ಯೋ ನಮ್ ಕೈಲಾಗತ್ತೆ, ನೀವ್ ಬಿಡಿಪ್ಪ ಗುರು, ನೀವೇನೋ ಪುಣ್ಯವಂತರು, ನಿಮ್ ಹೋದ್ ಜನ್ಮದ ಪುಣ್ಯದ ಫಲ, ಅದಕ್ಕೆ ನಿಮ್ ಕೈಲಾಯ್ತು, ನಮ್ ಕೈಲಾಗಲ್ಲ ಅಂತ ಕೊಸರಿ ಹೋಗ್ಬಿಡ್ತೀವಿ, ತಪ್ಪಿಸ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಅಧ್ಯಾತ್ಮ ಬೇಕು 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 ಅಂತಿರ್ತೀವಿ. ಏನ್ ಪುಸ್ತಕಗಳು ಓದ್ತಾರೆ, ಎಲ್ಲಾ ಗುರುಗಳನ್ನ ಮೀಟ್ ಮಾಡ್ತಾರೆ, ಇದೇ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಹಲವಾರು ಸಂತರ ವಿಡಿಯೋಗಳು ನೋಡ್ತಿರ್ತಾರೆ. ಆದ್ರೆ ಗೊಂದಲಗಳೇ ತುಂಬಿರುತ್ತೆ. ಯಾಕೆ ಅಂದ್ರೆ ಸಹಜ ಗುಣಗಳನ್ನ ಮೀರುವ ಪ್ರಯತ್ನವೇ ಮಾಡೋದಿಲ್ಲ. ಯಾಕೆ ಎಷ್ಟೋ ಜನಕ್ಕೆ ಧ್ಯಾನ ದಕ್ಕಲ್ಲ, ಅಥವಾ ಧ್ಯಾನ ಮಾಡ್ತಿದ್ದವ್ರಿಗೆ ನೆಮ್ಮದಿ ಸಿಕ್ಕಿರಲ್ಲ, ಅಥವಾ ಅದರಲ್ಲಿ ಯೋಗದ ಫಲ ಯಾಕೆ ಸಿಕ್ಕಿರಲ್ಲ ಅಂದ್ರೆ, ನಮ್ಮ ಸಹಜ ಗುಣಗಳನ್ನು ನಾವು ತಿದ್ಕೊಳ್ಳಕ್ಕೆ ಹೋಗಲ್ಲ. ನಾವು ಅದನ್ನ ತಿದ್ಕೊಂಡಿಲ್ಲ ಅಂದ್ರೆ ಪಶುಗಳಾಗಿ ಇರ್ತೀವಿ. ನಾವು ಮನುಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಪಶು ಅಂದ್ರೆ ಪ್ರಾಣಿ ಅಂತಲ್ಲ, ಪಾಶಕ್ಕೆ ಸಿಲುಕಿಕೊಂಡಿರುವವನು ಪಶು. ಹಾಗಾಗಿ ನಾವು ಪಶು ಆಗಿರ್ತೀವಿ, ಅವನು ಪಶುಪತಿ ಆಗ್ಬಿಡ್ತಾನೆ. ಆದ್ರೆ ಅವನು ಪಶುಪತಿ ಆಗ್ಬಾರ್ದು, ಅವನು ನಮ್ಗೆ ಈಶ್ವರನಾಗ್ಬೇಕು. ಅವನು ಯಾವಾಗ ನಮ್ಗೆ ಈಶ್ವರನಾಗ್ತಾನೆ ಅಂದ್ರೆ, ಪ್ರಾಣೇಶ ಯಾವಾಗ ಆಗ್ತಾನೆ ಅಂದ್ರೆ, ನಾನು ಪ್ರಾಣಿ ಆಗ್ಬೇಕು. ಪ್ರಾಣ ಇರುವಂತವನು ಪ್ರಾಣಿ, ಆತ ಮನುಷ್ಯ. ಆ ರೀತಿ ನಾನು ಮನುಷ್ಯನಾದಾಗ ನನಗವನು ಈಶ್ವರ ಆಗ್ತಾನೆ. ಇಲ್ಲಾಂದ್ರೆ ಪಶುಪತಿಯಾಗಿ ಭಗವಂತ ಉಳಿದ್ಬಿಡ್ತಾನೆ ನಮ್ಗೆ, ಯಾಕೆ ನಾವು ಪಶುಗಳಾಗಿ ಉಳಿದ್ಬಿಡ್ತೀವಿ. ಹಾಗಾಗಿ ಸಹಜ ಗುಣಗಳನ್ನ ನಾವು ಮೀರಿಲ್ಲ ಅಂದ್ರೆ, ಪ್ರತಿಯೊಬ್ಬರು ಎಲ್ರಿಗೂ ಕೋಪ ಇರುತ್ತೆ, ಕೆಲವರಿಗೆ ಕೋಪ ಇರುತ್ತೆ, ಕೆಲವರಿಗೆ ಆಲಸ್ಯ ಇರುತ್ತೆ, ಒಬ್ಬೊಬ್ಬನಿಗೂ ಒಂದಲ್ಲ ಒಂದು ಅವಗುಣಗಳಿದ್ದೇ ಇರುತ್ತೆ. ಅಂತಹ ಅವಗುಣಗಳನ್ನ ತಿದ್ದಿಕೊಳ್ಳದೆ ಇದ್ದರೆ ಈ ಮನೋವಿಕಾರಗಳೇನಿದೆ ಇದನ್ನ ಮೀರೋದಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಮನೋವಿಕಾರ ಮೀರಕ್ಕಾಗಲ್ಲ, ಅವನಿಗೆ ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಸಮತೆ ಸಂಯಮ ಶಮಗಳಿಂ ಭವವ ನೋಲಗಿಸೆ, ಸಮನಿಪುದು ಮತಿಯ ಹದವಾತ್ಮಾನುಭವಕ್ಕೆ,
ಮಮತೆ ಎಳೆವಿಜ್ಞಾನ ಪಾಂಡಿತ್ಯದಿಂದಲ್ಲ, ಶ್ರಮಿಸಿ ಇಳೆಯ ಗಾಣದಲ್ಲಿ ಮಂಕುತಿಮ್ಮ. ನಮಗೆ ಸಮತೆ, ಸಂಯಮ, ಶಾಂತಿ, ನೆಮ್ಮದಿ, ಒಂದು ರೀತಿ ಸಮಾಧಾನ, ಸರಳ ವ್ಯಕ್ತಿತ್ವ ಇಂಥವೆಲ್ಲ ನಮಗೆ ಮೈಗೂಡಿಸ್ಕೊಳ್ಬೇಕು. ಇದು ಮೈಗೂಡಿಸ್ಕೊಳ್ಳದೆ ಬರೀ ಪಾಂಡಿತ್ಯದಿಂದ ನಾನು ಪುಸ್ತಕ ಓದ್ತೀನಿ, ನಾನು ದಿನ ಬೆಳಗ್ಗೆ ಯೂಟ್ಯೂಬಲ್ಲಿ ಆ ಸ್ವಾಮೀಜಿಗಳು ಕೇಳ್ತೀನಿ, ಇಂಥವ್ರ ಮಾತು ಕೇಳ್ತಾರೆ, ನಂದೇ ವಿಡಿಯೋಸ್ ನೋಡ್ತೀನಿ, ಇಂಥವೆಲ್ಲ ಮಾಡ್ಕೊಂಡು ಕೂತ್ಕೊಂಡೆ ಬರೀ ಬುಕ್ಸ್ ಓದೋದು. ನಮಗೆ ಸಮತೆ ಸಂಯಮ ಬರದೇ ಇದ್ರೆ ನಾವು ಬರೀ ಶಾಸ್ತ್ರಗಳನ್ನ ಓದೋದ್ರಿಂದ, ಬರೀ ಗ್ರಂಥಗಳನ್ನ ಓದೋದ್ರಿಂದ, ಬರೀ ಪ್ರವಚನ ಕೇಳೋದ್ರಿಂದ ಸಾಧ್ಯ ಆಗಲ್ಲ. ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ ಬರೀ ಪಾಂಡಿತ್ಯದಿಂದ ಸಾಧ್ಯ ಆಗಲ್ಲ. ನಾನು ಮಮತೆಯನ್ನ ಕಳ್ಕೋಬೇಕು, ನಾನು ನನ್ನದನ್ನು ಭಾವವನ್ನ ಕಳ್ಕೊಂಡಾಗ ಸಾಧ್ಯ. ಅದು ಎಲ್ಲಿ ಕಳ್ಕೊತೀವಿ? ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ. ನಾನು ಈ ಭೂಮಿಯಲ್ಲಿ ಇದ್ಕೊಂಡು ನನ್ನ ಸಂಸಾರದಲ್ಲಿ ನಡೀತಾ ಮನೆಗೆ ಮಠ ನಿನಗೆ ಮಂಕುತಿಮ್ಮ ಅನ್ಬಿಡ್ತದೆ ಕೊನೆಗೆ. ಮಠ ಬೇರೆ ಇರಲಿಲ್ಲಪ್ಪ, ನಿನ್ನ ಮನೆಯೇ ನಿನಗೆ ಮಠ. ಯಾಕಂದ್ರೆ ಮನೆಯ ಮಠವೆಂದು ತಿಳಿ, ಬಂದು ಬಳಗವೇ ಗುರುವು, ಅನವರತ ಪರಿಚಯವೇ ಅವರೊರೆವ ಪಾಠ, ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನೆಗೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ಅಂತ ಹೇಳ್ಬಿಡ್ತಾರೆ. ಈ ಮನೆಯ ಮಠ, ಇಲ್ಲಿ ಎಲ್ಲರ ಜೊತೆಗೆ ಒಡನಾಟ ಮಾಡ್ತೀವಲ್ಲ, ಅದರಿಂದ ಕಲಿತೀವಲ್ಲ, ಅದೇ ನಮಗೆ ಪಾಠ. ಉಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಈ ಸಂಸಾರ ಏನಿರೋದು ಎಲ್ಲ ಪ್ರಪಂಚವನ್ನ ಪರಿಚಯ ಮಾಡ್ಕೊಡಂತ ಸೇತುವೆ. ಮನಕ್ಕೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ, ನಿನಗೆ ಹೇಗ್ ನಾನು ನಡ್ಕೊಳ್ಬೇಕು ಜೀವನದಲ್ಲಿದೆ, ಮನಕ್ಕೆ ಪುಟ್ಟ ಸಂಸ್ಕಾರ, ಸಂಸ್ಕಾರದ ಆಧಾರದ ಮೇಲೆ ನಾನು ಹೀಗ್ ಬದುಕ್ಬೇಕು, ಹಾಗೆ ಬದುಕಬೇಕು ಅಂತ ಕಲಿತಾ ಹೋಗ್ಬೇಕು. ಹಾಗಾಗಿ ಮನೆಯನ್ನೇ ಮಠ ಅಂತ ತಿಳಿ ಅಂತನ್ನೋದೇ ಕಲಿಯುವ ಒಂದು ಆಧ್ಯಾತ್ಮವನ್ನಾಗ್ಲಿ ಸಂಸ್ಕಾರ ಎಲ್ಲವನ್ನು ಕಲಿಯುವಂತಹ ಒಂದು ಶಾಲೆ, ಮನೆಯ ಒಂದು ಮಠ ಆಗಿರುತ್ತೆ ಅಂತ ನಮಗೆ ಇಲ್ಲೇ ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ ಅಂತ ಹೇಳಿದರೆ, ನಾನು ಎಲ್ಲ ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ನಾನು ಆಧ್ಯಾತ್ಮದಲ್ಲಿ ನಾನು ತೊಡ್ಕೊಂಡ್ಬಿಡ್ತೀನಿ, ಮತ್ತನ ಮಾಡ್ತೀನಿ, ಸಾಧ್ಯ ಆಗಲ್ಲ. ಇಂಥವನ್ನ ಮನೋವಿಕಾರಗಳನ್ನ ಮೀರಬೇಕು. ನನಗೆ ಕೋಪ ಕಡಿಮೆ ಆಗ್ಬೇಕು, ನಮಗೆ ಸಮತೆಯ ಸಂಯಮಗಳು ದಕ್ಕಲೇಬೇಕು. ಮನೋವಿಕಾರಗಳೆಲ್ಲವನ್ನು ಗೆದ್ದಿರುವೆಯ, ನಿನ್ನ ತಪಸ್ಸು ವರ್ಧಿಸುತ್ತಿರುವುದೇ, ಕೋಪವನ್ನು ಜಯಿಸಿರುವೆಯ. ಮನೋವಿಕಾರಗಳ ಬಗ್ಗೆ ಆಗಾಗ ಮಾತಾಡ್ತಿರೋದ್ರಿಂದ ಮತ್ತಷ್ಟು ಅದಕ್ಕೆ ವಿವರಣೆಗೆ ಹೋಗೋದು ಬೇಡ, ಮತ್ತದಕ್ಕೆ ಕೊನೆಯೇ ಇಲ್ಲ ಮನೋವಿಕಾರಗಳ ಬಗ್ಗೆ ಮಾತಾಡಕ್ ಹೋದ್ರೆ. ಹಾಗೆ ಮನೋವಿಕಾರಗಳನ್ನ ನಮ್ಮ ಮೊದಲು ಮೀರ್ಬೇಕು. ತದನಂತರ ತಪಸ್ಸು ನಿಂಗೆ ವರ್ಧಿಸ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಕಗ್ಗದಲ್ಲಿ ಹೇಳ್ತಾರೆ, ಕ್ಷಮೆ ದೋಷಿಗಳಲ್ಲಿ, ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ, ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ, ಶಮವ ನೀನ್ ಗಳಿಸಲಿ 4 ತಪಗಳೇ ಸಾಕು, ಭ್ರಮೆಯ ಮಿಕ್ಕೆಲ್ಲ ತಪ ಮಂಕುತಿಮ್ಮ. ನಾವು ಯೋಗದ ತಪಸ್ಸಲ್ಲಿ ತೊಡಗಿಕೊಂಡಿರುವಾಗ, ನಾನು ಹೊರಗಿನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ, ಸಂಸಾರದಲ್ಲಿ ಕ್ಷಮೆ ಇರಬೇಕು. ಇಲ್ಲಿ ದೋಷಿಗಳಲ್ಲಿ ಏನಾದ್ರು ತಪ್ಪಾಯ್ತು ಅಂದ್ರೆ ಮೊದಲು ಕ್ಷಮೆ ಇರಬೇಕು. ಸೋಲ್ ಗೆಲುವುಗಳಲ್ಲಿ ನನಗೆ ಸಮಾನತೆ ಇರಬೇಕು. ಈ ರೀತಿಯ ನಾವು ತಪಸ್ಸುಗಳನ್ನ, ಹೊರಗಿನಿಂದ ತಪಸ್ಸು ನಾವು ಆಚರಿಸಿದರೆ, ಈ 4 ತಪಗಳನ್ನು ನಾವು ಆಚರಿಸದೆ ಒಳಗಿನ ತಪಸ್ಸು ವರ್ಧಿಸುತ್ತೆ. ಯಾವುದೇ ಯೋಗದ ತಪಸ್ಸು ನಾವು ಮಾಡ್ತೀವಿ ಅಂದ್ರೆ ಹೊರಗಿನ ಈ ತಪಸ್ಸುಗಳನ್ನ ನಾವು ಪಾಲಿಸಲೇಬೇಕು. ನನಗೆ ಸಮಯ ಕೆಟ್ಟಿದ್ದಾಗ, ತುಂಬಾ ದುಃಖದಲ್ಲಿದ್ದಾಗ, ಕಷ್ಟಗಳಿದ್ದಾಗ ನಾನು ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಈ ರೀತಿ ತಪಸ್ಸು, ಹೊರಗಿನ ತಪಸ್ಸು ನಾವು ಆಚರಿಸಿದಾಗ ಒಳಗಿನ ತಪಸ್ಸು ತಾನಾಗೆ ಫಲ ನೀಡುತ್ತೆ, ತಾನಾಗೆ ವರ್ಧಿಸುತ್ತೆ. ಹೃದಯದಲ್ಲಿ ಕನ್ನಡಿಯಿದ್ದರೂ ಕಾಣಲಾಗದು ಮುಖವನ್ನು, ವಿಕಾರದ ಜಿಡ್ಡನ್ನು ತೊಳೆಯದೆ ನೀನು ಕಾಣಲಾಗದು ಅವನನ್ನು. ಮನಸ್ಸು ಕನ್ನಡಿ ಇದ್ದ ಹಾಗೆ ಈ ಮನೋವಿಕಾರಗಳಿದೆಯಲ್ಲ, ಅದು ಧೂಳು ಹತ್ಕೊಂಡ್ಬಿಟ್ಟಿದ್ರೆ ಅದ್ರಲ್ಲಿ ಮುಖ ಕಾಣಲ್ಲ. ಅದು ಮೊದಲು ನಾವು ಸ್ವಚ್ಛಗೊಳಿಸ್ಬೇಕಾಗತ್ತೆ ಅಂತ ಇಲ್ಲಿ ಕಬೀರ್ ದಾಸರು ಹೇಳ್ತಾರೆ. ಹಾಗೆ ಮಿರ್ಜಾ ಗಾಲಿಬ್ ಚೆನ್ನಾಗಿ ಹೇಳ್ತಾನೆ, ಕೊಳೆ ಹತ್ಕೊಂಡ್ರೆ ಮುಖದ ಮೇಲಂತೆ ಸುಮ್ನೆ ಕನ್ನಡಿ ಒರೆಸ್ತಾ ಇದೀವಂತೆ. ಹಾಗೆ ಇದನ್ನು ಉಲ್ಟಾ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಮನಸ್ಸೇ ಇಲ್ಲಿ ನಮಗೆ ಮುಖವಾಗಿದೆ, ಅದ್ರ ಮೇಲೆ ಗಲೀಜ್ ಹತ್ಕೊಂಡಿದ್ಯಪ್ಪ. ಸಮಾಜ ಅನ್ನೋ ಕನ್ನಡಿಯಲ್ಲಿ ನೋಡ್ಕೊಂಡು ಸಮಾಜ ಸರಿಗಿಲ್ಲ, ಸಮಾಜ ಸರಿಗಿಲ್ಲ, ಅವ್ರು ಸರಿಗಿಲ್ಲ, ಇವ್ರು ಸರಿಯಾಗಿ ದೂಷಿಸ್ಬೇಡ. ನಿನ್ನಲ್ಲೇ ಕೊಳಕಿದೆ, ನಿನ್ನ ಕೊಳಕನ್ನ ನೀನ್ ಯಾವ ಸ್ವಚ್ಛ ಮಾಡ್ಕೊತೀಯ, ಆಗ ನಿನಗೆ ಸಮಾಜ ತಿಳಿಯಾಗಿ ಕಾಣುತ್ತೆ ಅಂತ ಮಿರ್ಜಾ ಗಾಲಿಬ್ ಹೇಳ್ತಾನೆ. ಇಲ್ಲಿ ಕಬೀರ್ ದಾಸರು ಈ ರೀತಿ ಹೇಳ್ತಾ ಇದಾರೆ, ನನ್ನ ಮನಸ್ಸೆನ್ನುವ ಕನ್ನಡಿ ಸ್ವಚ್ಛವಾಗಿಲ್ಲದೆ ಇದ್ರೆ ಭಗವಂತನ ಮುಖ ಅದರಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮನೋವಿಕಾರಗಳನ್ನು ನಾವು ಕಳ್ಕೊಳ್ಬೇಕು. ನನಗೆ ಮತ್ತೊಬ್ಬನ ಬಗ್ಗೆ ಇರುವಂತಹ ಕೋಪ, ಹಗೆತನ ಇಂಥವನ್ನು ನಾವು ಮೀರಲೇಬೇಕಾಗತ್ತೆ. ಕನ್ನಡಿಯನ್ನು ನೋಡಿ ಅದು ಏನನ್ನು ಸ್ವೀಕರಿಸುವುದಿಲ್ಲ, ಏನನ್ನು ತಿರಸ್ಕರಿಸುವುದೂ ಇಲ್ಲ. ಅದು ಏನಿದ್ದರೂ ಗ್ರಹಿಸುತ್ತದೆ, ಆದರೆ ಯಾವುದನ್ನು ಗ್ರಹಿಸುವುದಿಲ್ಲ. ಮನುಷ್ಯ ಮನಸ್ಸನ್ನು ಕನ್ನಡಿಯ ಹಾಗೆ ಇಟ್ಟುಕೊಳ್ಳಬೇಕು. ಚಾಂಗ್ಸು ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ಮನಸ್ಸು ಕನ್ನಡಿ ಇದ್ದ ಹಾಗೆ, ಆ ಕನ್ನಡಿಯಲ್ಲಿ ಏನೇ ಇಮೇಜ್ ಬಂದ್ರು ಕೂಡ ಅದನ್ನ ರಿಫ್ಲೆಕ್ಟ್ ಮಾಡಿ ತೋರ್ಸತ್ತೆ ಅಷ್ಟೇ, ಬಿಟ್ರೆ ಅದನ್ನ ಸಂಗ್ರಹಿಸೋದಿಲ್ಲ. ಹೇಗೆ ಸಿನಿಮಾ ಸ್ಕ್ರೀನ್ ಅಲ್ಲಿ ಎಂತ ಅದ್ಭುತ ಸಿನಿಮಾ, 100 ದಿನ ಓಡಿರೋ ಸಿನಿಮಾ ಆದ್ರೂ ಕೂಡ ನಂಗೆ ಈ ಸಿನಿಮಾನೇ ಇಷ್ಟ ಅಂತ ಆ ಸ್ಕ್ರೀನ್ ಹಿಡಿದಿಟ್ಕೊಳ್ಳಲ್ಲ. ಫ್ಲಾಪ್ ಸಿನಿಮಾ ಬಂದು ತೋರ್ಸುತ್ತೆ, ಹಿಟ್ ಸಿನಿಮಾ ಬಂದು ತೋರ್ಸುತ್ತೆ, ಒಳ್ಳೆ ಸಿನಿಮಾ ಬಂದು ತೋರ್ಸುತ್ತೆ, ಕೆಟ್ಟ ಸಿನಿಮಾ ಬಂದು ತೋರ್ಸುತ್ತೆ. ಇಂಥ ಅಷ್ಟೆಲ್ಲ ಸಿನಿಮಾಗಳು ಬಂದ್ರು ಕೊನೆಗದು ಶ್ವೇತವರ್ಣವಾಗಿ, ಶುಭ್ರವಾಗಿ ಆ ಸ್ಕ್ರೀನ್ ಹಾಗೆ ಇರುತ್ತೆ. ಹಾಗೆ ನಾವು ನಮ್ಮ ಮನಸ್ಸನ್ನು ಇಟ್ಕೊಳ್ಬೇಕು. ಪ್ರತಿಯೊಂದು ಎಲ್ಲವೂ ನನ್ನ ಮೇಲೆ ಪ್ರೊಜೆಕ್ಟ್ ಆಗ್ತಿದೆ,
ಆದ್ರೆ ನಾ ಇದು ಕಂಡ್ಕೊಳ್ಬಾರ್ದು ಅನ್ನೋದು ನಂಗಿದ್ದಾಗ ಮನಸ್ಸು ಕನ್ನಡಿತ ಸ್ಪಷ್ಟವಾಗಿರುತ್ತೆ. ಯಾವಾಗಷ್ಟು ಸ್ಪಷ್ಟವಾಗಿರುತ್ತೆ, ಮನೋವಿಕಾರಗಳು ನಮ್ಮಿಂದ ದೂರವಾಗುತ್ತೆ. ಆಗ ನಮಗೆ ತಪಸ್ಸು ವರ್ಧಿಸುತ್ತೆ. ತನಗೆ ಹೊರತಾದ್ದನ್ನು ತಿಳಿಯುವುದು ಜಾಣತನವಾದರೆ ತನ್ನನ್ನೇ ಅರಿತುಕೊಳ್ಳಬಲ್ಲಾತ ವಿವೇಕಿ. ಅನ್ಯರನ್ನು ಹತ್ತಿಕ್ಕುವುದು ತಾಕತ್ತಾದರೆ ತನ್ನನ್ನೇ ನಿಗ್ರಹಿಸಿಕೊಳ್ಳುವುದು ಶಕ್ತಿ. ನಾವಿವತ್ತು ಪ್ರಾಣವನ್ನು ನಿಗ್ರಹಿಸಕ್ಕೆ ಹೋಗ್ತಿದೀವಿ. ಪ್ರಾಣಾಯಾಮ ಮಾಡ್ತೀನಿ, ಹಠಯೋಗ ಮಾಡ್ತೀನಿ, ಅಂತರ್ಕುಂಭಕ, ಬಹಿರ್ಕುಂಭಕ, ಅಲೋಮ, ಪ್ರತಿಲೋಮ, ವಿಲೋಮ ಅಂತ ಏನೆಲ್ಲ ಮಾತಾಡ್ತಿರ್ತೀವಿ. ಆದ್ರೆ ನಮ್ಮ ಒಳಗೆ ಇಂದ್ರಿಯ ನಿಗ್ರಹವನ್ನ ನಾವು ಮಾಡಿದ್ವಾ? ಮನಸ್ಸನ್ನ ನಿಗ್ರಹ ಮಾಡಿದ್ವಾ? ನಮ್ಮ ಸುಖ ದುಃಖಗಳನ್ನ, ಕೋಪ, ಹತಾಶೆಗಳನ್ನ ನಿಗ್ರಹ ಮಾಡಕ್ ನನ್ ಕೆಲಸ ಸಾಧ್ಯ ಆಯ್ತಾ? ಇದು ಆಗದೆ ಇದ್ದರೆ ನನಗಿದು ಪ್ರಯೋಜನ ಇಲ್ಲ. ಬರೀ ಹೊರಗಿಂದ ಇನ್ನೊಬ್ಬನ ಕಂಟ್ರೋಲ್ ಮಾಡೋದು ತಾಕತ್ತಾರೆ, ನಮ್ಮನ್ನ ನಾವು ಗೆದ್ಕೋತೀವಲ್ಲ ಅದೇ ಮುಖ್ಯ. ಅದಕ್ಕೆ ಅವನು ಜಿನ ಅಂತ ಕರೆದ್ರು. ತನ್ನನ್ನು ತಾನು ಗೆದ್ಕೊಂಡು ನಿಜವಾದ ಆ, ಉ- ಆ, ಜಯಶಾಲಿ. ಹಾಗೆ ಇನ್ನೊಬ್ಬರನ್ನ ಗೆಲ್ಲೋದು ಜಯಶಾಲಿ ಆಗಲ್ಲ. ಅವನ ಇತಿಹಾಸ ಹೆಚ್ಚು ದಿನ ಜ್ಞಾಪಕ ಇಟ್ಕೊಳ್ಳಲ್ಲ. ಯಾರು ತನ್ನನ್ನು ತಾನು ಗೆದ್ಕೋತಾನೋ ಅವನಿಗೆ ನಾವು ದೇವಸ್ಥಾನ ಕಟ್ಟಿದೀವಿ ಹೊರತು ಇನ್ನೊಬ್ಬರನ್ನ ಗೆದ್ದವನಿಗೆ ದೇವಸ್ಥಾನ ಕಟ್ಟಿಲ್ಲ ನಾವು. ಅವನ ಕೊನೆಗೆ ಹೆಚ್ಚಿನ ರಾಜನ ಒಂದು ಟೂಂಬ್ ಆಗಿರ್ಬೋದು, ಇಲ್ಲ ಒಂದು ಗೋರಿ ಸಮಾಧಿ ಇಂಥವಾಗಿರ್ಬೋದು ಹೊರತು ಅವನಿಗೆ ದೊಡ್ಡ ಒಂದು ದೇವಸ್ಥಾನ ನಾವು ಕಟ್ಟಿಲ್ಲ. ತನ್ನನ್ನು ತಾನು ಯಾರು ಗೆದ್ಕೊಂಡ್ರೋ ಅವನಿಗೆ ನಾವು ಗುಡಿ ಕಟ್ಟಿದೀವಿ, ಅವನಿಗೆ ನಾವು ಕಾಲ್ ಮುಗಿತಿದೀವಿ. ಹಾಗೆ ನಮ್ಮನ್ನು ನಾವು ಗೆಲ್ಲೋದು ತುಂಬಾ ಮುಖ್ಯ. ಮದದಲ್ಲಿ ಮುನ್ನುಗ್ಗುವುದು ಛಲವಂತಿಕೆಯಾದರೆ ಎಷ್ಟು ಸಾಕು ಗೊತ್ತಾಗುವವನು ಸಿರಿವಂತ. ಸ್ವಸ್ಥಳದಲ್ಲಿ ನೆಲೆಸಿರುವುದು ಸ್ವಾಸ್ಥ್ಯವಾದರೆ ಸತ್ತು ಸಲ್ಲುವಾತ ಚಿರಾಯು. ಜೀವನದಲ್ಲಿ ಒಂದ್ ರೀತಿ ಗೆಲ್ಲಬೇಕು, ಅದು ಬೇಕು, ಇದು ಬೇಕು ಅಂತ ಹೋಗ್ತೀವಿ. ಹಾಗೆ ಅಧ್ಯಾತ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರ ಬೇಕು, ಜ್ಞಾನ ಬೇಕು ಅಂತ ಹೋಗ್ತೀವಿ. ಎರಡೂ ಬೇಕುಗಳೇ ಆಗ್ಬಿಡುತ್ತೆ. ಕೊನೆಗೆ ಸಂಸಾರದ ಒಂದ್ ರೀತಿ ಬೇಕು, ಈ ಕಡೆ ಅಧ್ಯಾತ್ಮ ಒಂದ್ ರೀತಿ ಬೇಕು ಆಗ್ಬಿಡುತ್ತೆ. ಬೇಕು ಎನ್ನುವುದೇ ಮೋಕ್ಷಕ್ಕೆ ಅಡಚಣೆ ಎಂದ ಮೇಲೆ ಮೋಕ್ಷವನ್ನು ನಾನು ಬೇಕು ಅಂತ ಕೇಳಬಾರದು. ಆಗ ಮತ್ತೆ ಅದು ಆಸೆ ಆಗ್ಬಿಡುತ್ತೆ. ಆಸೆಯನ್ನು ತೊರೆದರೆ ಮೋಕ್ಷವಾದರೆ ಮೋಕ್ಷದ ಬಗ್ಗೆಯೂ ನಾವು ಆಸೆಯನ್ನ ತೊರಿಬೇಕು. ಇಲ್ಲ ಮತ್ತೆ ನಮ್ಗೆ ಹಠ ಬರುತ್ತೆ, ನನ್ಗೆ ಈ ಜನ್ಮದಲ್ಲೇ ಮೋಕ್ಷ ಪಡಿಬೇಕು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡ್ಕೋಬಿಡಿ ಅಂತ ಹೇಳಿದರೆ ನನ್ಗೆ ವಯಸ್ಸು ಹೋಗ್ತಾ ಇದೆ, ನಾನು ಈಗ ಹಠವಾಗಿ ನಾನು ಇವಾಗ ಇಷ್ಟು ದಿನ ನಾನು ಆಧ್ಯಾತ್ಮಿಕ ಕಡೆ ಮನಸ್ಸು ಕೊಟ್ಟಿಲ್ಲ, ಮೆಟೀರಿಯಲಿಸ್ಟಿಕ್ ಆಗ್ಬಿಟ್ಟಿದ್ದೆ, ನನಗೆ ಸ್ಪಿರಿಚುವಲ್ ಆಗಬೇಕು, ಇಷ್ಟು ಉಳ್ಕೊಂಡಿರೋ ವರ್ಷಗಳ ನಾನು ಇದು ಮಾಡ್ಕೋಬೇಕು, ಆತುರತೆ ಮೂಡ್ಬಿಡುತ್ತೆ. ಆ ಆತುರತೆಯಲ್ಲಿ ನಮಗೆ ಆಧ್ಯಾತ್ಮ ದಕ್ಕಲ್ಲ, ಆತುರತೆಯಲ್ಲಿ ನಮಗೆ ಧ್ಯಾನ ದಕ್ಕಲ್ಲ. ಯಾಕಂದ್ರೆ ಈ ಚಿತ್ತವೃತ್ತಿ ಥಾಟ್ಸ್ ಓಡ್ತಾನೆ ಇರುತ್ತೆ, ಅದು ನಮ್ಮನ್ನ ಅವಸರಕ್ಕೆ ತಳ್ತಾ ಇರುತ್ತೆ. ಈ ಅವಸರದಲ್ಲೇ ಧ್ಯಾನಕ್ಕೂ ಬಂದರೆ ನಮಗೆ ಧ್ಯಾನ ದಕ್ಕೋದಿಲ್ಲ. ಹೀಗೆ ನಾವು ಕೇಳಿರ್ತೀವಿ ಅಂಗುಲಿಮಾಲನ ಕಥೆ. ಅಲ್ಲಿ ಬುದ್ಧ ನಡೆದು ಹೋಗ್ತಾ ಇರ್ತಾನೆ, ನಿಧಾನವಾಗಿ ನಡೀತಾ ಇರ್ತಾನೆ ಬುದ್ಧ ಕಾಡಲ್ಲಿ. ಗೊತ್ತು ಅವನಿಗೋಸ್ಕರ ಅಂತಾನೆ ಬಂದಿದ್ದಾನೆ ಬುದ್ಧ. ಮತ್ತೊಂದಿನ ಪೂರ್ಣವಾಗಿ ವಿವರಣೆಯಲ್ಲಿ ನೋಡೋಣ ಆ ಬುದ್ಧ ಮತ್ತೆ ಅಂಗುಲಿಮಾಲನ ಕಥೆಯನ್ನ. ತುಂಬಾ ಅದ್ಭುತವಾಗಿದೆ ಕಥೆ ಅದು. ಅದರಲ್ಲೂ ಬುದ್ಧ ನಡೆಯುವುದು ಮತ್ತೆ ಇವನು ಓಡಿ ಬರ್ಬೋದು. ಅವನು ಧಾವಂತದಲ್ಲಿ ಓಡಿ ಬರ್ತಾನೆ. ಅಂಗುಲಿಮಾಲ, ನಾನು ಇಂಥ ಒಬ್ಬ ವ್ಯಕ್ತಿ ಇದೀನಿ ಕಾಡಲ್ಲಿ, ನಾನು ನೋಡಿ ಎಲ್ರು ಹೆದರ್ತಾರೆ, ಇವನು ಯಾವನು, ನನ್ನ ಕಾಡೊಳಗೆ ಬಂದವನು, ಬಿಡಲ್ಲ ಇವನು ಅಂತ ಓಡ್ ಹೋಗ್ತಾನೆ ಬುದ್ಧನ ಹಿಂದೆ. ಆರಲ್ಲಿ ಬುದ್ಧ ಒಂದೊಂದೇ ಹೆಜ್ಜೆ ನಿಧಾನವಾಗಿ ಇಡ್ತಾ 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 ಮೆತ್ತಗೆ ನಡೀತಿರ್ತಾನೆ. ಅಂಗುಲಿಮಾಲ ರಭಸದಲ್ಲಿ ಹಿಂದೆಯಿಂದ ಓಡ್ ಬರ್ತಾನೆ. ಬುದ್ಧನನ್ನ ಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ. ಎಷ್ಟು ಫಾಸ್ಟ್ ಆಗಿ ಓಡ್ ಬಂದ್ರು ಬುದ್ಧ ದೂರದಲ್ಲೇ ಇರ್ತಾನೆ. ಬಟ್ ಆತ ನಿಧಾನವಾಗಿ ನಡೀತಿರ್ತಾನೆ. ಆಯಾಸವಾಗ್ಬಿಡುತ್ತೆ ಅಂಗುಲಿಮಾಲನ್ಗೆ. ಇನ್ನು ನನ್ನ ಅವನ ಕೈಲಿ ಹಿಡಿಯಕ್ಕಾಗಲ್ಲಪ್ಪ ಅಂತ ಆಯಾಸಗೊಂಡು ಅವನು ಸೋಲೊಪ್ಕೊಂಡಾಗ ಬುದ್ಧ ಸಿಗ್ತಾನೆ. ಹಾಗೆ ನನಗೆ ಬುದ್ಧತ್ವ ಬೇಕು ಅಂದ್ರೆ ಅಂಗುಲಿಮಾಲನ ಹಾಗೆ ಧಾವಂತದಲ್ಲಿ ಓಡಬಾರದು. ಈ ಯಾವ ಮದದಲ್ಲಿ ಮುನ್ನುಗ್ತೀವಿ ಆ ರೀತಿ ಆಧ್ಯಾತ್ಮದಲ್ಲಿ ಮುನ್ನುಗ್ಗುವುದಲ್ಲ. ನನಗೆ ಎಷ್ಟು ಬೇಕು, ಎಷ್ಟು ಸಾಕು ಅರಿವಿದ್ದಾಗ ಮಾತ್ರ ನನಗೆ ಆಧ್ಯಾತ್ಮದ ಕತ್ತೆ ಮತ್ತೆ ಮನೋವಿಕಾರಗಳು ಕಡಿಮೆ ಆಗತ್ತೆ. ಇಲ್ಲ ಅಂದ್ರೆ ಮಾಮೂಲಿ ಜೀವನದಲ್ಲೂ ಧಾವಂತದಲ್ಲಿ ಓಡ್ತಾ ಇರ್ತೀವಿ. ನಾವು ಹೇಗೆ ಬೆಳಗ್ಗೆ ಲೇಟ್ ಆಯ್ತು ಆಫೀಸ್ಗೆ ಓಡೋಗ್ತೀವೋ ಹಾಗೆ ಲೇಟ್ ಆಯ್ತು ಅಂತ ನಾವು ಯೋಗ ಕ್ಲಾಸ್ಗೆ ಓಡೋಗ್ತೀವಿ. ಹೇಗೆ ಲೇಟ್ ಆಯ್ತು ನಾನು ಇವಾಗ ಇದು ಮಾಡ್ಬೇಕು, ನಾನು ಕೂತ್ಕೊಂಡು ಸ್ಟಡೀಸ್ ಮಾಡ್ಬೇಕು ಅಂತ ಹೋಗ್ತೀವೋ ಹಾಗೆಯೋ ಲೇಟ್ ಆಗೋಯ್ತು ಅಂತ ನಾವು ಉಪನಿಷತ್ತು ಮತ್ತೊಂದು ಓದ್ತಾ ಕೂತ್ಕೊಂಡ್ಬಿಡ್ತೀವಿ. ಎಕ್ಸಾಮ್ಗೆ ಪಾಸ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಗಟ್ಟಿ ಹೊಡಿಬೇಕು ಅಂತ ಮಾಡ್ದಂಗೆ ನಾನು ಮೋಕ್ಷ ಪಡಿಲೇಬೇಕು ಅಂತ ಉಪನಿಷತ್ ಗಟ್ಟಿ ಹೊಡಿತೀವಿ, ಭಗವದ್ಗೀತೆ ಗಟ್ಟಿ ಹೊಡಿತೀವಿ. ಗಟ್ಟೊಡೋದು ಹೆಚ್ಚು ಪ್ರಯೋಜನಕ್ಕೆ ಬರೋದಿಲ್ಲ. ಅದ ಅರ್ಥವನ್ನ ಅನುಸಂಧಾನ ಮಾಡಬೇಕು. ಬುದ್ಧತ್ವವನ್ನ ಪಡಿಬೇಕಂದ್ರೆ ಬುದ್ಧನಷ್ಟೇ ನಿಧಾನವಾಗಿ ನಡಿಬೇಕು. ಇನ್ನು ನನಗೆ ಈ ಧಾವಂತದಲ್ಲಿ ಯಾವಾಗ ಹಿಡಿಯಕ್ಕಾಗಲ್ಲ ಅಂತ ಗೊತ್ತಾಗತ್ತೆ, ಆಗ ತಕ್ಷಣವೇ ಬುದ್ಧ ಸಿಕ್ಬಿಡ್ತಾನೆ. ಅಲ್ಲೇ ಬುದ್ಧತ್ವ ಪ್ರಾಪ್ತಿ ಆಗ್ಬಿಡುತ್ತೆ. ಇದು ಧಾವಂತದಲ್ಲಿ ಸಿಗುವಂಥದ್ದಲ್ಲ, ಹರಿಬರಿಯಲ್ಲಿ ಅವಸರದಲ್ಲಿ ಸಿಗುವಂಥದ್ದಲ್ಲ. ಇದಕ್ಕೆ ತುಂಬಾ ತಾಳ್ಮೆ, ಸಹನೆ ಮತ್ತೆ ನಾಳೆ ಬಗ್ಗೆ ಚಿಂತೆಯನ್ನು ತೊರೆದು ಎಲ್ಲ ಆಸೆಗಳನ್ನು ತೊರೆದು ಪಡೆಯುವಂಥದ್ದು. ಹಾಗಿಲ್ಲಿ ತುಂಬಾ ಎಚ್ಚರಿಕೆಯಿಂದ ಶ್ರೀರಾಮ ನಮಗೆ ಪ್ರಶ್ನೆ ಕೇಳಿದಾನೆ, ನಿನ್ನ ಮನೋವಿಕಾರಗಳೆಲ್ಲ ಹೋಗಿದ್ಯಾ, ನಿನಗೆ ತಪಸ್ಸು ವರ್ಧಿಸ್ತಿದ್ಯಾ, ನಿನಗೆ ಕೋಪ ಕಡಿಮೆ ಆಗಿದ್ಯಾ ಅಂತ ಶ್ರೀರಾಮ ಯಾಕೆ ಕೇಳ್ತದಾನೆ ಅಂದ್ರೆ, ಇಂಥ ಗುಣಗಳು ಇಲ್ಲದೆ ನನಗೆ ಶ್ರೀರಾಮ ದಕ್ಕುವುದಿಲ್ಲ, ಇಂತಹ ಗುಣಗಳು ಇಲ್ಲದೆ ನನಗೆ ಸತ್ಯ ದಕ್ಕುವುದಿಲ್ಲ, ಆಧ್ಯಾತ್ಮ ದಕ್ಕುವುದಿಲ್ಲ. ನಮಗೆ ಅದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ, ನಿಬ್ಬಾನ ಅನ್ನಿ,
ಕೈವಲ್ಯ ಅನ್ನಿ, ಅದಕ್ಕೆ ಏನ್ ಬೇಕಾದ್ರೂ ಕರೀರಿ, ಅಂತಹ ಒಂದು ಸ್ಥಿತಿಗೆ ನಾವು ಹೋಗಬೇಕು ಅಂತಂದ್ರೆ ನನಗೆ ಇಂಥ ಪ್ರಶ್ನೆಗಳು ನಾವು ಕೇಳ್ಕೊಳ್ಳೇಬೇಕಾಗತ್ತೆ. ಯಾರ ಬಗೆಗೂ ದ್ವೇಷ ಕೂಡದು, ಈ ಜಗತ್ತೆಲ್ಲ ತಾಪತ್ರಯಕ್ಕೆ ಬಲಿಯಾಗಿ ತೊಳಲುತ್ತಿದೆ. ಇದನ್ನು ಕಂಡು ಕನಿಕರ ಮೂಡಿತಾಗಲಿ, ದ್ವೇಷಕ್ಕೆ ಎಡೆಯಲ್ಲಿ ಜ್ಞಾನಿಗೆ ದ್ವೇಷದ ಪರಿಚಯವಿಲ್ಲ. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸ್ತಿರ್ತಾರೆ. ಆಗ ಒಂದ್ ಮಾತು ಹೇಳ್ತಾನೆ ಜೀಸಸ್, ತುಂಬಾ ಅದ್ಭುತವಾಗಿ ಹೇಳ್ತಾನೆ, ನಿನ್ನ ಮಕ್ಕಳು ತಿಳಿಯದೇ ತಪ್ಪು ಮಾಡ್ತಿದ್ರೆ ಅವನ್ನ ಕ್ಷಮಿಸು ಅಂತ ಅಂದ್ಬಿಡ್ತಾನೆ ಜೀಸಸ್. ಅಂದ್ರೆ ಈಗ ಅಲೆಕ್ಸಾಂಡರ್ ಅನ್ಕೊಳ್ಳಿ, ಆತ ದೊಡ್ಡ ಚಕ್ರವರ್ತಿ ಅವನು ಅಲೆಕ್ಸಾಂಡರ್. ಒಂದು ಮಗು ಎತ್ಕೊಂಡಿರ್ತಾನೆ, ಆ ಮಗು ಅವ್ನ ಕೆನ್ನೆಗೆ ಒದ್ರೆ, ನೀನ್ ಬಿಡಪ್ಪ, ನೀನ್ ದೊಡ್ಡ ಚಕ್ರವರ್ತಿ ಆಗ್ತೇನೆ, ನನಗೆ ಓದಿದ್ಯಲ್ಲ, ಮುಂದೆ ದೊಡ್ಡ ಚಕ್ರವರ್ತಿ ಆಗ್ತೇವೆ, ವೀರ ಆಗ್ತಾನೆ ಅಂತ ಹೊಗಳ್ತಾನೆ. ಅದೇ ಮಾಮೂಲಿ ವ್ಯಕ್ತಿ ಬಂದು ಅದೇ ಅಲೆಕ್ಸಾಂಡರ್ ಹೋದ್ರೆ ಕಾಲ್ ಕಡಿಸ್ಬಿಡ್ತಾನೆ. ಯಾಕೆ? ಇದು ಮಗು ಗೊತ್ತಿಲ್ಲದೆ ಮಾಡಿದೆ ಅಂತ. ಹಾಗೆ ಜ್ಞಾನಿ ಅಂತ ಅಂದಾಗ, ಇನ್ನೊಬ್ಬ ಅಜ್ಞಾನಿ ಅಂದಾಗ, ಅಜ್ಞಾನಿ ಅನ್ನೋ ಕೀಳರಿಮೆ ಮೂಡೋದಿಲ್ಲ, ಅವನ ಮೇಲೆ ಮತ್ತಷ್ಟು ಕನಿಕರ ಮೂಡುತ್ತೆ. ಇವನು ಅಜ್ಞಾನಿಯಾಗಿದ್ದಾನೆ, ಇವನನ್ನು ನಾನು ಮೇಲೆ ಎತ್ತಬೇಕು, ಇವನಿಗೂ ಜ್ಞಾನವನ್ನ ನೀಡಬೇಕು, ನನಗೇನು ತಿಳಿದಿದೆಯೋ ಅದನ್ನ ಅವನ ಜೊತೆ ಹಂಚ್ಕೊಳ್ಬೇಕು ಅಂತ ಅವನನ್ನ ಮನಸ್ಸು ಬರಬೇಕೆ ಹೊರತು ಅವನ ಅಜ್ಞಾನ ಅಂತ ತೆಗಳಬಾರದು. ಯಾಕಿದ್ ಹೇಳಿದೆ ಅಂದ್ರೆ, ಇದು ಮನೋವಿಕಾರ. ನಾನು ಜ್ಞಾನದಲ್ಲಿದ್ದೀನಿ, ನಾನು ಅಧ್ಯಾತ್ಮದಲ್ಲಿದ್ದೀನಿ, ಬೇರೆಯವರೆಲ್ಲ ಮೆಟಲಿಸ್ಟಿಕ್ ಮುಳುಗ್ಬಿಟ್ಟಿದ್ದಾರೆ ಅಂತ ಅಹಂಕಾರದಲ್ಲಿ ಇರ್ತಾರೆ. ನೋಡ್ತೇನೆ ಇತ್ತೀಚೆಗೆ ಹರಿದ್ವಾರಕ್ಕೆ ಹೋಗಿ ವೀಡಿಯೋ ಹಾಕಿರ್ತಾರೆ, ನೀವೆಲ್ಲ ಗೋವಾಗ ಹೋಗ್ತಿದ್ದೀರಾ, ನಾವು ನೋಡಿ ಹರಿದ್ವಾರಕ್ಕೆ ಬಂದಿದ್ದೀವಿ, ನೀನ್ ಯಾವಾಗ ಬರೋದು ಅಂತ ಚೇಡ್ಸ್ ಹಾಕಿರ್ತಾರೆ. ನಾನು ಹರಿದ್ವಾರಕ್ಕೆ ಬಂದೆ ಅಂತ ಅಹಂಕಾರ ಪಟ್ಟಿ ಅನ್ನೋಂಗಿದ್ರೆ ಯಾಕೆ ಹೋಗ್ತೀರಾ ಹರಿದ್ವಾರಕ್ಕೆ? ನೋಡಿ ನಮ್ಮ ಕುಂಭಮೇಳಕ್ಕೆ ಬಂದೆ ಅಂತ ಅಹಂಕಾರದಲ್ಲಿ ವಿಡಿಯೋ ಹಾಕ್ತಾರೆ, ನಾವು ಬಂದ್ಬಿಟ್ಟಿದೀವಿ, ನೀವೆಲ್ಲ ಯಾವಾಗ ಬರ್ತೀರಾ, ನೀವೆಲ್ಲ ವೇಸ್ಟ್, ಗೋವಾಗ ಹೋಗಕ್ಕೆಲ್ಲ ಆಯ್ಕು ಅಂತೆಲ್ಲ ಆಡ್ಕೊಳ್ಳಂತಿರ್ತಾರೆ. ಅವ್ರ ಕುಂಭಮೇಳಕ್ಕಲ್ಲ, ಅಲ್ಲಿ ಡೈರೆಕ್ಟ್ ಶಿವನೇ ಬಂದು ಸಿಕ್ಕಿದ್ರು ಅವನಿಗೆ ಶಿವ ದಕ್ಕಲ್ಲ. ನನಗೆ ಆಧ್ಯಾತ್ಮದಲ್ಲಿ ನಡೆಯುತ್ತಿದ್ದೇನೆ ಎನ್ನುವ ಗರ್ವ ನನಗೆ ಇರಬಾರದು. ಅದು ಬಂತು ಅಂದ್ರೆ ಮನುಷ್ಯ, ಅದು ಮನೋವಿಕಾರ. ಅದಕ್ಕೆ ಇಲ್ಲಿ ಇದ್ರಲ್ಲಿ ಹೇಳ್ತಾ ಇದಾರೆ ವಿಷ್ಣು ಪುರಾಣದಲ್ಲಿ, ನನಗೆ ನಿಜವಾದ ಜ್ಞಾನಿಯಾದವನು ಅಜ್ಞಾನಿಗಳ ಬಗ್ಗೆ ತಾತ್ಸಾರ ಇರೋದಿಲ್ಲ, ಅವರ ಬಗ್ಗೆ ಕೀಳರಿಮೆ ಇರೋದಿಲ್ಲ, ಅವನ ಬಗ್ಗೆ ಮತ್ತೆ ಕನಿಕರವೇ ಮೂಡುತ್ತೆ. ನಾನು ಹೇಗೋ ಪಾರಾಗ್ತಾ ಇದೀನಿ, ಆತ ಇನ್ನು ಪಾರಾಗಿಲ್ಲ. ಯಾರಿಗೆ ಪಾರಾಗಬೇಕು ಅನ್ನೋ ಅವಶ್ಯಕತೆ ಇದೆಯೋ, ಅವರಿಗೆ ಆಸಕ್ತಿ ಇದೆಯೋ ಅಂತವ್ರಿಗೆ ತನ್ನಲ್ಲಿರುವ ಜ್ಞಾನವನ್ನ, ತನಗೆ ಏನ್ ಅರಿವಿಗೆ ಬಂದಿದೆಯೋ ಅದನ್ನ ಹಂಚಿಕೊಳ್ತಾ ಅವನನ್ನು ತನ್ನ ದಾರಿಗೆ ಕರ್ಕೊಂಡು ಹೋಗ್ತಾನೆ ಹೊರತು ಅವನ ಬಗ್ಗೆ ಕೀಳರಿಮೆ ಬರೋದಿಲ್ಲ. ನಿಜವಾದ ಜ್ಞಾನಿಗೆ ದ್ವೇಷ ಮಾಡುವುದಿಲ್ಲ, ಅವನಿಗೆ ದ್ವೇಷ ಎನ್ನುವುದೇ ಇರುವುದಿಲ್ಲ, ಅವನಿಗೆ ಕನಿಕರ ಬರುತ್ತೆ, ಅವನಿಗೆ ಅನುಕಂಪ ಮೂಡುತ್ತೆ, ಅವನು ಕರುಣಾಮಯಿ ಆಗ್ತಾ ಹೋಗ್ತಾನೆ. ಇಂತಹ ಗುಣ ಬರದೇ ಇದ್ದರೆ ನನ್ನ ಮನೋವಿಕಾರಗಳು ಕಡಿಮೆ ಆಗೋದಿಲ್ಲ. ಹಾಗಾಗಿ ಜ್ಞಾನಿ ಎನ್ನುವ ಅಹಂಕಾರ ಇರಬಾರದು, ಯೋಗಿ ಎನ್ನುವ ಅಹಂಕಾರ ನಮಗೆ ಬರಬಾರದು. 20 ವರ್ಷದಿಂದ ಸಾಧನೆ ಮಾಡ್ತೀನಿ, ಅಷ್ಟು ವರ್ಷದಿಂದ ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀನಿ, ದಿನ ನಮಾಜ್ ಮಾಡ್ತಾ ಇದ್ದೀನಿ, ಮಿಸ್ ಮಾಡೋ ಪ್ರತಿ ಸಂಡೆ ಚರ್ಚ್ಗೆ ಹೋಗ್ತೀನಿ, ನಾನೇ ಶ್ರೇಷ್ಠವಾದ ಕ್ರಿಶ್ಚಿಯನು, ನಾನೇ ಶ್ರೇಷ್ಠವಾದ ಮುಸಲ್ಮಾನ್ ಅಂತ ಬಂತು ಅಂದ್ರೆ ಆತನ ಮತ್ತೆ ಗರ್ವವೇ ಮೂಡುತ್ತೆ. ಅದು ಮನೋವಿಕಾರವೇ ಆಗಿರುತ್ತೆ. ವಿಷಯಗಳನ್ನೇ ನೆನೆಯುತ್ತಿರುವ ಮನುಷ್ಯನಿಗೆ ಅವುಗಳಲ್ಲಿ ನಂಟು ಬೆಳೆಯುತ್ತದೆ, ನಂಟಿನಿಂದ ಆಸೆ ಕುದುರುತ್ತದೆ, ಆಸೆಗೆ ಅಡ್ಡಿಯಾದಾಗ ರೊಚ್ಚು ಮೂಡುತ್ತದೆ, ರೊಚ್ಚಿನಿಂದ ಮಾಡಬಾರದನ್ನು ಮಾಡುವ ಬಯಕೆ, ಅಂತಹ ಬಯಕೆಯಿಂದ ವಿಧಿ ನಿಷೇಧಗಳ ಮರೆವು, ಮರೆವಿನಿಂದ ತಿಳಿಗೇಡಿತನ, ತಿಳಿಗೇಡಿತನದಿಂದ ಸರ್ವನಾಶ. ನಾನು ಈ ಶ್ಲೋಕವನ್ನ ವಿವರಿಸಿ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಕೃಷ್ಣನೇ ತುಂಬಾ ಸರಳವಾಗಿ ಹೇಳ್ಬಿಟ್ಟಿದ್ದಾನೆ. ಮತ್ತೆ ಇದನ್ನು ನಮ್ಮ ಜೀವನ ಅಳವಡಿಸ್ಕೊಂಡು ನೋಡ್ಬೋದು. ನನಗೆ ಯಾವ ರೀತಿ ಹತಾಶೆಗಳು ಮೂಡುತ್ತೆ, ಅದ ಕಾರಣ ಏನು, ಕೃಷ್ಣ ಈ ಮಾತುಗಳನ್ನ ಯಾಕೆ ಹೇಳಿದಾನೆ, ಅಷ್ಟು ನಯವಾಗಿ ಒಂದಕ್ಕೊಂದು ಯಾವ ರೀತಿ ಚೈನ್ ರಿಯಾಕ್ಷನ್ ಆಗಿ ಅದು ಮುಂದೆ ಬೆಳೀತಾ ಹೋಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಕೃಷ್ಣ. ಇದನ್ನ ನಾವೇ ನಮ್ಮ ಒಳಗಡೆ ಕಾಂಟಂಪ್ಲೇಟ್ ಮಾಡ್ಕೊಳ್ಳುವಂತ ಶ್ಲೋಕ. ಇದನ್ನ ಬಿಡಿಸಿ ಹೇಳಕ್ಕಾಗಂತದಲ್ಲ, ಯಾಕಂದ್ರೆ ಪ್ರತಿಯೊಬ್ಬನ ಜೀವನದಲ್ಲೂ ತನ್ನದೇ ಆದಂತ ಮನೋವಿಕಾರಗಳಿರುತ್ತೆ, ಅದನ್ನ ತನಗ್ ತಾನೇ ಒರೆ ಹಚ್ಚಿಕೊಂಡು ನೋಡುವಂಥದ್ದು. ಈ ಶ್ಲೋಕ ನನಗೆ ಹೇಗೆ ಅನ್ವಯಿಸ್ಕೊಳ್ಬೇಕು, ನನ್ನನ್ನು ನಾನು ನನ್ನಿಂದ ಹೊರಗೆ ನಿಂತು ಯಾವುದೇ ರೀತಿಯ ನೆಪಗಳನ್ನ ಕೊಡದೆ, ಇನ್ನೊಬ್ಬರು ತಪ್ಪು ಮಾಡಿದಾಗ ಅವ್ರ ನೆಪ ಕೊಟ್ಟರೆ ನಾವು ಅದನ್ನ ತಪ್ಕೊಳಕ್ ಹೋಗಲ್ಲ. ನೀ ಎಕ್ಸ್ಕ್ಯೂಸ್ ಕೊಡ್ತಿದ್ಯಾ ಅಂತೀವಿ. ನಾವು ತಪ್ಪು ಮಾಡಿದಾಗ ನಮ್ಮ ನೆಪಗಳೆಲ್ಲ ಕಾರಣಗಳು ಅಂತ ಹೇಳ್ತೀವಿ. ಇದು ಎಕ್ಸ್ಕ್ಯೂಸ್ ಅಲ್ಲ, ದಿಸ್ ಇಸ್ ದ ರೀಸನ್, ದಿಸ್ ಇಸ್ ದ ಕಾಸ್ ಅಂತ ನಾವು ಅದನ್ನ ಪ್ರತಿಪಾದನೆ ಮಾಡ್ತೀವಿ, ವಾದ ಮಾಡ್ತೀವಿ. ನಾನ್ ತಪ್ಪು ಮಾಡಿದ್ದು ಸುಮ್ ತಪ್ಪಾಗಿಲ್ಲ ಅಂತಂದ್ರೆ ನಮ್ಮನ್ನ ಕ್ಷಮಿಸ್ಬೇಕು, ಅದು ತಪ್ಪು ಅಂತ ಪರಿಗಣಿಸಬಾರ್ದು ಅಂತ ನಾವು ವಾದ ಮಾಡ್ಬಿಡ್ತೀವಿ. ಆದ್ರೆ ಇನ್ನೊಬ್ಬ ತಪ್ಪು ಮಾಡಿದಾಗ ತಪ್ಪು ಅಂತ ವಾದ ಮಾಡ್ತಿರ್ತೀವಿ. ಈ ರೀತಿ ನಾವು ಬೆಳೀತಾ ಹೋಗ್ತೀವಿ. ಹಾಗಾಗಿ ಇಂಥ ಶ್ಲೋಕಗಳನ್ನ ನಾವು ಮನನ ಮಾಡ್ಕೋಬೇಕು. ನನ್ನ ಜೀವನದಲ್ಲಿ ನಾನು ಹೇಗಿದ್ದೇನೆ, ನಿಜವಾಗ್ಲೂ ಮನೋವಿಕಾರಗಳು ನನಗೆ ಯಾವ ರೀತಿ ಕಡಿಮೆ ಆಗಿದೆ, ಕೃಷ್ಣ ಹೇಳಿದ ಈ ರೀತಿಯ ಚೈನ್ ರಿಯಾಕ್ಷನ್ ನನ್ನಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದ ನಾನವೇ ನಮ್ಮ ಜೀವನದ ಅನುಭವಗಳನ್ನೇ, ಘಟನೆಗಳಿಗೆ ಅದನ್ನ ಕಂಪೇರ್ ಮಾಡ್ತಾ ನಮ್ಮನ್ನ ವಿಶ್ಲೇಷಣೆ ಮಾಡ್ಕೊಂಡ್ರೆ ನಮಗೆ ಈ ಶ್ಲೋಕದ ಅರ್ಥ ನಮಗೆ ಮೂಡ್ತಾ ಹೋಗುತ್ತೆ. ನಾನು ಹೇಳಕ್ ಹೋದಾಗ
ಅದು ಜನರಿಕ್ ಆಗ್ಬಿಡುತ್ತೆ, ಅದು ತೀರಾ ಪರ್ಸನಲ್ ಆಗಲ್ಲ. ಪ್ರತಿಯೊಬ್ಬನು ತನ್ನ ತನ್ನ ಜೀವನದಲ್ಲಿ ಒರೆ ಹಚ್ಚಿ ನೋಡಿದಾಗ ತೀರಾ ಕಸ್ಟಮೈಸ್ಡ್ ಶ್ಲೋಕ ಆಗ್ಬಿಡುತ್ತೆ ಇದು. ಪ್ರತಿಯೊಬ್ಬನಿಗೂ ತನ್ನ ರೀತಿಯಲ್ಲಿ ಕಾಣುವಂತಹ ಶ್ಲೋಕ ಇದು. ಹಾಗಾಗಿ ಇದನ್ನ ವಿವರಣೆಗೆ ಹೋಗಲ್ಲ ಈ ಶ್ಲೋಕಕ್ಕೆ. ಯಾವುದನ್ನು ಬಯಸದ, ಇಂದ್ರಿಯ ಮತ್ತು ಮನಸ್ಸನ್ನು ಗೆದ್ದ, ಸಮಬುದ್ಧಿಯುಳ್ಳ ಮತ್ತು ಕೇವಲ ನನ್ನಿಂದ ತೃಪ್ತವಾದ ಮನಸ್ಸುಳ್ಳ ಭಕ್ತನಿಗೆ ಎಲ್ಲ ದಿಕ್ಕುಗಳಲ್ಲಿಯೂ ಆನಂದವೇ ತುಂಬಿರುವುದು. ಆತ ಆಸೆಗಳನ್ನ ಗೆದ್ದಿರ್ಬೇಕು, ಮನಸ್ಸು ನಿಗ್ರಹದಲ್ಲಿರ್ಬೇಕು, ಇಂದ್ರಿಯಗಳ ನಿಗ್ರಹದಲ್ಲಿರ್ಬೇಕು, ಮನುಷ್ಯನಿಗೆ ತೃಪ್ತಿ ಇರಬೇಕು, ಭಗವಂತನಲ್ಲೇ ಸದಾ ನೆಲೆ ನಿಂತಿರ್ಬೇಕು. ಆತನ ಮಾತ್ರ ಕೃಷ್ಣನಿಗೆ ಅರ್ಪಣೆ ಆಗೋದಕ್ಕೆ ಸಾಧ್ಯ, ಆತನ ಮಾತ್ರ ಕೃಷ್ಣ ಸ್ವೀಕರಿಸೋದಕ್ಕೆ ಸಾಧ್ಯ. ಆಗ್ಬೇಕು ಅಂದ್ರೆ ನಾವು ಮನೋವಿಕಾರಗಳನ್ನ ಗೆಲ್ಲಬೇಕು. ಅದಕ್ಕೆ ಶ್ರೀರಾಮ ಕೇಳ್ತಾ ಇದ್ದಾನೆ, ಮನೋವಿಕಾರಗಳೆಲ್ಲ ನೀನು ಮೀರಿದ್ಯಾ, ಕೋಪ ಮೀರಿದ್ಯಾ, ನಿಂಗೆ ತಪಸ್ಸಲ್ಲಿ ವೃದ್ಧಿ ಆಗ್ತಿದ್ಯಾ ಅಂತ ಯಾಕೆ ಕೇಳ್ದಂದ್ರೆ, ಹೀಗೆಲ್ಲ ಮಾಡಿದಾಗ ಮಾತ್ರ ನಮಗೆ ಕೃಷ್ಣ ನಮ್ಮನ್ನ ಮೆಚ್ತಾನೆ. ಲಿಂಗ ಮೆಚ್ಚಿ ಹೌದೆನ್ನಬೇಕು ಅನ್ನೋ ಹಾಗೆ ಭಗವಂತ ನಮ್ಮನ್ನ ಮೆಚ್ತಾನೆ. ಕರವೆಡೆದೆತ್ತಿಕೊಮ್ಮ ನಮ್ಮ ರಾಮನಾಥನು ಅಂತ ಹೇಗೆ ವಚನಕಾರ ಹೇಳ್ತಾರೆ, ನಮ್ಮನ್ನ ಕೈ ಹಿಡಿದು ಭಗವಂತ ನಮ್ಮನ್ನ ಸ್ವೀಕರಿಸ್ತಾನೆ. ಇಲ್ಲ ನಮ್ಮ ಪಡ್ ನಾವು ಜೀವನ ಮಾಡೋ ಆರಾಮಾಗಿರ್ಬೋದು, ತಪ್ಪೇನಿಲ್ಲ. ಆದ್ರೆ ನಾನು ಬಯಸಿದ್ದೇ ಆಧ್ಯಾತ್ಮವಾದಲ್ಲಿ, ನಾನು ಬಯಸಿದ್ದೇ ಸತ್ಯವೇ ಆದಲ್ಲಿ, ನಾನು ಬಯಸಿದ್ದು ಮೋಕ್ಷವೇ ಆದಲ್ಲಿ ನಾನು ಇಂತಹ ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ಇಲ್ಲಾಂದ್ರೆ ಭಗವಂತ ನಮ್ಗೆ ತಕ್ಕೋದೇ ಇಲ್ಲ. ಆಹಾರವನ್ನು ನಿಯಂತ್ರಿಸಿರುವೆಯ, ವ್ರತಗಳೆಲ್ಲವನ್ನು ನಡೆಸಿರುವೆಯ. ರಾಮ ಮುಂದೆ ಹೋಗಿ ಇನ್ನೂ ಸೊಗಸಾದ ಪ್ರಶ್ನೆ ಕೇಳ್ತಾನೆ, ನೀನು ಆಹಾರ ನಿಯಂತ್ರಿಸಿದೀಯಾ ಅಂತ. ಏನಿದು ಆಹಾರಕ್ಕೂ ಯೋಗಕ್ಕೂ ಏನ್ ಸಂಬಂಧ ಅಂತ ನಾವು ಪ್ರಶ್ನೆ ಮಾಡ್ಕೋಬಹುದು. ಇದಕ್ಕೆ ಗೋರಖನಾಥ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾನೆ, ಆಹಾರಕ್ಕೂ ಯೋಗಕ್ಕೂ ಯಾವ ರೀತಿ ಸಂಬಂಧ ಅಂತ. ಯಾರು ನಿಧಾನವಾಗಿ ಊಟ ಮಾಡುತ್ತಾರೆಯೋ, ಅಲ್ಪಾಹಾರ ಸೇವನೆ ಮಾಡುವರೋ ಅವರು ನಮ್ಮ ಶರೀರವೇ ಆಗುವರು. ಇಲ್ಲಿ ನಮ್ಮ ಶರೀರ ಅಂದ್ರೆ ಸಾಧಕನ ಶರೀರ, ಅಲ್ಲಿ ನಮ್ಮ ಅಂದ್ರೆ ಗೋರಖನಾಥನಂತಹ ಸಾಧಕನ ಶರೀರ ಅವನದಾಗತ್ತೆ. ಆತ ನಿಧಾನವಾಗಿ ಊಟ ಮಾಡಬೇಕು, ಅಲ್ಪಾಹಾರ ಸೇವನೆ ಮಾಡಬೇಕು. ನಾನು ಈ ರೀತಿ ಮಾಡಿದಾಗ ನನ್ನ ದೇಹ ಗೋರಖನಾಥನಂತಹ ಸಾಧಕನ ದೇಹವನ್ನ ಹೊಂದುತ್ತೆ. ಮತ್ತೆ ದೇಹನ ಬರೀ ದೇಹ ಅಲ್ಲ, ಅವನ ಮನಸ್ಸು ಮತ್ತು ಅವನ ಚಿತ್ತ ನೆಲೆಲ್ಲುವುದು ಎಲ್ಲವೂ ಅವನ ರೀತಿಯೇ ಗೋರಖನಾಥನಂತೆಯೇ ಆಗತ್ತೆ. ಅದಾಗಬೇಕು ಅಂದ್ರೆ ನಿಧಾನವಾಗಿ ಊಟ ಮಾಡಬೇಕು, ಆಹಾರವನ್ನ ಮಿತವಾಗಿ ಸೇವಿಸಬೇಕು ಅಂತ ಹೇಳ್ತಾನೆ. ಯಾಕೆಂದ ಮತ್ತೆ ಮುಂದೆ ಗೋರಖನಾಥ ಹೀಗೆ ಹೇಳ್ತಾನೆ, ಊಟಕ್ಕಾಗಿ ಪರಿತಪಿಸಬಾರದು, ಅಂದರೆ ಮಿತಿಮೀರಿ ತಿನ್ನಬಾರದು, ಹಸಿದುಕೊಂಡು ಇರಬಾರದು, ಹಗಲು ರಾತ್ರಿ ಬ್ರಹ್ಮಾಗ್ನಿಯನ್ನು ಸ್ವೀಕರಿಸಬೇಕು, ಶರೀರದೊಂದಿಗೆ ಹಠ ಮಾಡಬಾರದು, ಹಾಗೆಯೇ ಮಲಗಬಾರದು. ನಾವು ಊಟಕ್ಕಾಗಿ ಪರಿತಪಿಸಬಾರದು, ಸುಮ್ನೆ ಹೆಚ್ಚಾಗಿ ತಿನ್ನಬಾರದು, ಹಾಗಂತ ಪೂರ್ತಿ ಊಟ ಬಿಡ್ಲೂಬಾರದು. ಮಧ್ಯಮ ಮಾರ್ಗವನ್ನ ಹೇಳ್ತಾನೆ ಗೋರಖನಾಥ. ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅನ್ನೋ ಹಾಗೆ ನಾನು ತೀರಾ ಹಪಹಪಿಸಲೂಬಾರದು, ಮತ್ತೆ ನನಗೆ ಅತಿಯಾಗಿ ತಿನ್ನಬಾರದು, ಹಾಗಂತ ಊಟ ಬಿಡಬಾರದು, ದೇಹವನ್ನು ದಂಡಿಸಬಾರದು. ಇತಿಮಿತವಾಗಿ ನಾವು ತಿಂತ ಹೋಗ್ಬೇಕು ಆಹಾರವನ್ನ. ಆ ರೀತಿ ತಿಂದಾಗ ನನಗೆ ಮನಸ್ಸು, ಬುದ್ಧಿ, ಅಹಂಕಾರ ತಾನಾಗಿ ಅದು ನಿಯಂತ್ರಣಕ್ಕೆ ಬರೋಕ್ಕೆ ಶುರು ಆಗತ್ತೆ. ಹಾಗೆ ಮುಂದೆ ಗೋರಖನಾಥ ಹೀಗೆ ಹೇಳ್ತಾನೆ, ಯಾವುದರಿಂದ ಶರೀರವು ರಕ್ಷಿಸಲ್ಪಡುವುದೋ ಅಷ್ಟೇ ಪ್ರಮಾಣದಲ್ಲಿ ಆಹಾರ ಸೇವಿಸಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ಸಾಲು ಮಾತ್ರ ಅನುವಾದನ ಇಲ್ಲಿ ಕೊಟ್ಟಿದ್ದೀನಿ. ಸೊ ದೇಹ ಆರೋಗ್ಯಕರವಾಗಿರಕ್ಕೆ, ಶಕ್ತಿಯಿಂದ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದ್ರೆ ಸಾಕು, ಅದಕ್ಕಿಂತ ಎಕ್ಸ್ಟ್ರಾ ತಿನ್ನೋ ಅವಶ್ಯಕತೆ ಇಲ್ಲ ಅಂತ ಗೋರಖನಾಥ ಹೇಳ್ತಾ ಇದ್ದಾನೆ. ಹೀಗೆ ಜೈನರಲ್ಲಿ ಯಾಪನೀಯ ಪಂಥ ಅಂತ ಇತ್ತು, ಅಂದ್ರೆ ಎಷ್ಟು ಬೇಕೋ ಅಷ್ಟರಲ್ಲೇ ಬದುಕುವಂತಹ ಪಂಥ. ಯಾವಾಗ ಎಷ್ಟು ಬೇಕೋ ಅಷ್ಟರಲ್ಲೇ ಬದುಕೋಕ್ ಶುರು ಮಾಡ್ತೀವಿ, ನಮಗೆ ಅತಿ ಅನವಶ್ಯಕ ಆಸೆಗಳು ಅಂತ ಕೆಲವು ಅನ್ಸಕ್ ಶುರು ಆಗ್ಬಿಡುತ್ತೆ. ಯಾವಾಗ ಅನವಶ್ಯಕ ಆಸೆಗಳು ಅಂತ ನಮಗೆ ಅರಿವಾಗ ಶುರು ಆಗುತ್ತೆ, ಅದ್ರ ಕಡೆಗೆ ನಮ್ಮ ಒಲವು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅದ್ರ ಕಡೆಗೆ ಒಲವು ಕಡಿಮೆ ಆಗ್ತಾ ಹೋಗುತ್ತೆ, ಅನವಶ್ಯಕ ಆಸೆಗಳ ಕಡೆಗೆ, ಅದರ ಕುರಿತಾದ ಪ್ರಯತ್ನಗಳು ಕಡಿಮೆ ಆಗುತ್ತೆ. ಯಾವಾಗ ಅದರ ಕುರಿತಾದ ಪ್ರಯತ್ನಗಳು ಕಡಿಮೆ ಆಗುತ್ತೆ, ನಮ್ಮಿಂದ ಆಗುವಂತಹ ಅನವಶ್ಯಕ ಕರ್ಮಗಳೇನಿದೆ, ಆ ಅನವಶ್ಯಕ ಕರ್ಮಗಳು ಕೂಡ ಕಡಿಮೆ ಆಗುತ್ತೆ. ಯಾವಾಗ ಅನವಶ್ಯಕ ಕರ್ಮಗಳು ಕಡಿಮೆ ಆಗುತ್ತೆ, ಅನವಶ್ಯಕ ಫಲಗಳು ಕಡಿಮೆ ಆಗುತ್ತೆ. ಯಾವಾಗ ಅನವಶ್ಯಕ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ, ನಾವು ಮತ್ತೆ ಮತ್ತೆ ಹುಟ್ಟು ಬರುವ ಸಾಧ್ಯತೆಗಳು ಮತ್ತೆ ಜನ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೊಸದಾಗಿ ನಾನು ಹೆಚ್ಚೆಚ್ಚು ಕರ್ಮ ಫಲಗಳನ್ನು ಅಕ್ಯುಮುಲೇಟ್ ಮಾಡದಿರೋದ್ರಿಂದ ಹಳೆದನ್ನೆಲ್ಲ ಕಳ್ಕೊಳ್ತಾ ಹೊಸದಾಗಿ ಮತ್ತೆ ಹೊಸ ಫಲಗಳನ್ನ ಹುಟ್ಟಿಸ್ಕೊಳ್ಳದೆ ಇದ್ದಾಗ ತಾನಾಗಿ ಈ ಜನ್ಮದಲ್ಲಿ ಎಲ್ಲವನ್ನೂ ಕಳ್ಕೊಳ್ಳುವಂತ ಸಾಧ್ಯ ಆಗತ್ತೆ. ಹಾಗಾಗಿ ಯಾಪನೀಯ ಪಂಥದ ಒಂದು ಲಾಭ ಮಾತ್ರ ಹೇಳ್ತದೆ, ಹಲವು ಲಾಭ ಇದೆ ಜೈನರ ಯಾಪನೀಯ ಪಂಥದಲ್ಲಿ. ಇದು ಒಂದು ಕರ್ಮ ಸಂಬಂಧಪಟ್ಟ ಹಾಗೆ ನಾನು ಹೇಳಿದ್ದು. ಹೀಗೆ ಈ ರೀತಿ ಎಲ್ಲರೂ ಮಾಡ್ಕೊಂಬರೋದಲ್ಲಿ ಮೊದಲು ಆಯ್ಕೆ ಮಾಡೋದು ಮನೋವಿಕಾರ, ಕೋಪ ಮತ್ತೆ ಆಹಾರ. ಇಂಥವನ್ನ ಯಾವಾಗ ನಿಗ್ರಹಿಸಕ್ ಶುರು ಮಾಡ್ತೀವಿ, ತಾನಾಗಿ ನಮಗೆ ಒಳಗಡೆ ಧ್ಯಾನ, ಯೋಗ, ಅಧ್ಯಾತ್ಮ, ಸತ್ಯ, ಸಮಾಧಾನ, ಅಮನಸ್ಕ ಸ್ಥಿತಿ ಮತ್ತೆ ಸಮಾಧಿಗಳು ದಕ್ಕತ್ತೆ. ಇಲ್ಲ ಅಂದ್ರೆ ಇಂಥವ್ ಏನೂ ಮಾಡದೇ ಇದ್ರೆ 10 ವರ್ಷ 20 ವರ್ಷ ಸಾಧನೆ ತೊಡಗಿದ್ರು ಅವನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲ್ಲ. ಅಧಿಕ ಆಹಾರ ಸೇವನೆಯಿಂದ ಇಂದ್ರಿಯಗಳು ಬಲಗೊಳ್ಳುವವು, ಅದರಿಂದ ಜ್ಞಾನ ನಷ್ಟವಾಗುತ್ತದೆ. ವ್ಯಕ್ತಿಯು ವಾಸನಾ ತೃಪ್ತಿಗಾಗಿ ಹಾತೊರೆಯುತ್ತಾನೆ, ನಿದ್ರೆ ಹೆಚ್ಚಾಗುತ್ತದೆ, ಕಾಲವು ಅವನನ್ನು ಆವರಿಸುತ್ತದೆ. ಇಂಥ ವ್ಯಕ್ತಿಗಳು ಸದಾ ಗೊಂದಲಕ್ಕೀಡಾಗುತ್ತಾರೆ.
ಇದು ಒಂದ್ ರೀತಿ ಹೊರಗಿನ ಜೀವನಕ್ಕೂ ಸಂಬಂಧಪಟ್ಟಿದ್ದು. ಅತಿಯಾಗಿ ತಿನ್ನೋದ್ರಿಂದ ಇಂದ್ರಿಯಗಳಿಗೆ ಪುಷ್ಟಿ ಸಿಕ್ತಾಗತ್ತೆ. ಹಾಗಾಗ್ಬಾರ್ದು. ಮಿತಿಯಾಗಿ ತಿನ್ನಬೇಕು ಒಂದಾದ್ರೆ, ಹೊರಗಿನ ಇಂದ್ರಿಯಗಳ ನಿಗ್ರಹಣೆಗೆ ನಮ್ಗೆ ಮಿತಿಯಾದ ಆಹಾರ ಸಹಾಯ ಮಾಡಿದ್ರೆ, ನಾನು ಒಳಮುಖವಾದಾಗ ತಪಸ್ಸಿಗೆ, ಧ್ಯಾನ, ಯೋಗಕ್ಕೆ ಅಂತ ಕೂತಾಗ ನಮ್ಮ ಜ್ಞಾನೇಂದ್ರಿಯಗಳೇನಿದೆ, ಆ ಜ್ಞಾನೇಂದ್ರಿಯಗಳ ಚಪಲವೂ ಹೋಗಬೇಕು ಅಂತಂದ್ರೆ, ನಾನು ತಪಸ್ಸು ನನಗೆ ವರ್ಧಿಸ್ಬೇಕು ಅಂದ್ರೆ ಮಿತಾಹಾರ ತುಂಬಾ ಮುಖ್ಯ. ಮಿತಾಹಾರ ಮಾಡಿದಾಗ ಹೊರಗಿನ ಇಂದ್ರಿಯಗಳಷ್ಟೇ ಅಲ್ಲದೆ, ನನ್ನ ಕರ್ಮೇಂದ್ರಿಯಗಳಷ್ಟೇ ಅಲ್ಲದೆ ಜ್ಞಾನೇಂದ್ರಿಯಗಳು ನಿಗ್ರಹಕ್ಕೆ ಬರುತ್ತೆ. ನನ್ನ ಜ್ಞಾನೇಂದ್ರಿಯ ನಿಗ್ರಹಕ್ಕೆ ಬಂದಿಲ್ಲ, ಬರೀ ಕರ್ಮೇಂದ್ರಿಯ ಮಾತ್ರ ನಿಗ್ರಹಿಸ್ಬಿಡ್ತೀನಿ, ನಾನು ಬರೀ ಊಟ ಮಾತ್ರ ಕಡಿಮೆ ಮಾಡ್ಬಿಡ್ತೀನಿ ಕ್ಕಾಗಲ್ಲ. ಊಟದ ಬಗ್ಗೆ ಇರುವ ನನಗೆ ಹಂಬಲ ಇದೆಯಲ್ಲ, ಹಂಬಲವನ್ನು ತೊರೆಯಬೇಕು. ನನಗೆ ಊಟ ತಿನ್ನುವುದು ಬಾಯಿಯಿಂದ ಮತ್ತೆ ರುಚಿಯನ್ನು ಕರ್ಮೇಂದ್ರಿಯವಾದ್ರೆ, ತಿನ್ನುವ ಹಂಬಲ ಇದೆಯಲ್ಲ ಅದನ್ನು ಕೂಡ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಜೊತೆಗೆ ಹಂಬಲವನ್ನು ತೊರೆಯದಿದ್ದರೆ ನನಗೆ ತಪಸ್ಸು ದಕ್ಕಲ್ಲ, ನನಗೆ ಧ್ಯಾನ ಯೋಗ ದಕ್ಕಲ್ಲ. ಹಾಗಾಗಿ ನಾವು ಇಂಥವನ್ನ ಮನೋವಿಕಾರಗಳನ್ನ, ಕೋಪವನ್ನ, ಇಂಥವನ್ನ ನಾವು ಕಳ್ಕೊಳಕ್ ಶುರು ಮಾಡಿದಾಗ ನಮಗೆ ತಪಸ್ಸು ವರ್ಧಿಸ್ತಾ ಹೋಗುತ್ತೆ. ಆಹಾರವನ್ನು ನಿಯಂತ್ರಿಸಿರುವೆಯ, ವ್ರತಗಳೆಲ್ಲವನ್ನು ನಡೆಸಿರುವೆಯ. ಇಲ್ಲಿ ಆಹಾರ ಆದ್ಮೇಲೆ ವ್ರತ ಅಂತ ಹೇಳ್ತಾನೆ ಶ್ರೀರಾಮ. ವ್ರತನ ಸರಿ ಪಾಲಿಸ್ತಿದ್ಯಾ ಅಂತ. ವ್ರತನ ಒಂದಿನ ಸಪ್ರೇಟ್ ಆಗಿ ನೋಡೋಣ. ಯಾಕೆಂದ್ರೆ ವ್ರತಕ್ಕೆ ತನ್ನದೇ ಆದ ಒಂದು ಅರ್ಥ ಇದೆ. ಅದನ್ನ ಹಲವು ಬಗೆಯಲ್ಲಿ ವ್ರತಗಳನ್ನ ಆಚರಿಸ್ತಾರೆ. ಈ ವ್ರತನ ಸರಿ, ಆ ವ್ರತ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಮತ್ತೆಲ್ಲವನ್ನು ಒಂದ್ರಲ್ಲೇ ಸಮೀಕರಿಸಿ ಹೇಳೋದಕ್ಕೂ ತಪ್ಪಾಗತ್ತೆ. ಹಲವು ರೀತಿಯ ವ್ರತಗಳಿದೆ, ಅದಕ್ಕೆ ಅಂತ ಯೋಗಾರ್ಥಗಳು ಸಪರೇಟ್ ಆಗಿದೆ. ಹಾಗೆ ಒಂದು ದಿನ ವ್ರತಗಳ ಬಗ್ಗೆನೆ ನೋಡೋಣ. ಹಾಗಿಲ್ಲಿ ವ್ರತವನ್ನ ಬಿಟ್ಬಿಡ್ತೀನಿ. ನಿನ್ನ ಮನಸ್ಸಲ್ಲಿ ಶಾಂತಿ ನೆಲೆಸಿದೆಯೇ, ನಿನ್ನ ಗುರು ಶುಶ್ರೂಷೆ ಫಲಿಸಿತೆಯೇ. ಇಷ್ಟೆಲ್ಲ ಆದ್ಮೇಲೆ ಮನೋವಿಕಾರ, ತಪಸ್ಸು ವರ್ಧಿಸ್ತಾ, ಕೋಪ ಎಲ್ಲ ಕಡಿಮೆ ಆಯ್ತಾ, ಆಹಾರ ನಿಯಂತ್ರಣದಲ್ಲಿದ್ಯಾ, ವ್ರತ ಪಾಲಿಸ್ತೀಯ ಅಂತ ಕೇಳಿದ್ಮೇಲೆ ಮನಸ್ಸು ಶಾಂತವಾಗಿದ್ಯಾ ಅಂತ ಕೇಳ್ತಾನೆ ಶ್ರೀರಾಮ. ಇಷ್ಟೆಲ್ಲ ಏನೇ ಮಾಡೋದು ನನ್ನ ಮನಸ್ಸು ಶಾಂತವಾಗಿಲ್ಲ ಅಂದ್ರೆ ಪ್ರಯೋಜನಕ್ಕಿಲ್ಲ. ಮನಸ್ಸು ಶಾಂತವಾಗಿರುವ ಅದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ, ಪರಿಪೂರ್ಣ ಸುಖವ ನೆಲೆಸುವನು ತನ್ನೊಳಗಡೆಗೆ, ತಿರುಗಿಸಲಿ ತನ್ನ ದೃಷ್ಟಿಯ ನಿರ್ಮಲದಿ, ನಿರತಿಶಯ ಸುಖವಲ್ಲಿ ವಿಶ್ವಾತ್ಮ ವೀಕ್ಷೆಯಲ್ಲಿ, ಪರಸತ್ವ ಶಾಂತಿಯಲ್ಲಿ ಮಂಕುತಿಮ್ಮ. ತನ್ನೊಳಗೆ ಪರಿಪೂರ್ಣವಾದ ಸುಖವನ್ನ ಕಂಡುಕೊಳ್ಬೇಕು, ಎಲ್ಲ ಕಡೆಯೂ ಅವನು ಆನಂದವನ್ನು ನೋಡಬೇಕು, ತನ್ನೊಳಗೆ ಶಾಂತಿಯನ್ನ ಕಂಡುಕೊಳ್ಬೇಕು. ಆತ ಮಾತ್ರ ಒಬ್ಬ ಸಾಧಕನಾಗೋದಕ್ಕೆ ಸಾಧ್ಯ. ಮನಸ್ಸಲ್ಲಿ ತುಂಬಾ ಶಾಂತಿ ಇರೋದಕ್ಕೆ ನಾವು ಓಂ ಶಾಂತಿ 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 ಅಂತ ಉಪನಿಷತ್ತಲ್ಲಿ ಹೇಳೋದು. ನಮಗೆ ಶಾಂತಿ ತುಂಬಾ ಮುಖ್ಯ. ಶಾಂತಿ ಇಲ್ಲದೆ ಇದ್ದರೆ ಆನಂದ ದಕ್ಕಲ್ಲ. ಹಾಗಾಗಿ ನಾವು ಯಾವುದು ಓಂಕಾರವಾಗಿದೆಯೋ ಅದು ನಮಗೆ ಶಾಂತಿಯನ್ನು ನೀಡಲಿ. ನನ್ನ ಮೂರು ಲೋಕದಕ್ಕೂ ಭೂ ಭುವಃ ಸುವಹ, ಈ ಮೂರಲ್ಲೂ ನಮ್ಮಲ್ಲೇ ಮೂರು ಲೋಕ ಇದೆ, ಮತ್ತೊಂದು ನೋಡೋಣ. ಸೊ ನಮ್ಮಲ್ಲಿರುವ ಈ ಮೂರು ಲೋಕಗಳು ಶಾಂತವಾಗಿರ್ಲಿ, ನನ್ನ ತ್ರಿಗುಣಗಳು ಶಾಂತವಾಗಿರ್ಲಿ, ನನ್ನ ಮೂರು ತಾಪತ್ರಯಗಳೇನಿದೆ ಆ ತಾಪತ್ರಯಗಳು ಶಾಂತವಾಗಲಿ. ಎಲ್ಲ ರೀತಿಯ ಶಾಂತಿಯನ್ನು ನಾವು ಪಡೆದಾಗ ಮಾತ್ರ ಆ ಓಂಕಾರ ದಕ್ಕತ್ತೆ. ಮತ್ತೆ ಆ ಓಂಕಾರ ನಮಗೆ ಈ ಶಾಂತಿ, ಮೂರು ಶಾಂತಿಯನ್ನು ನೀಡುತ್ತೆ ಅನ್ನೋ ಅರ್ಥವೂ ಹೌದು. ಹಾಗಾಗಿ ಇಲ್ಲಿ ಮನಸ್ಸಿನ ಶಾಂತಿ ತುಂಬಾ ಮುಖ್ಯ. ನಾವಿಲ್ಲಿ ಇದೆಲ್ಲ ನೋಡುವಾಗ ಈ ಪ್ರಶ್ನೆಗಳು ಯಾಕೆ ನನಗೆ ಅಷ್ಟು ಮುಖ್ಯ ಆಯ್ತು ಅಂತಂದ್ರೆ, ಇವತ್ತು ಎಲ್ರೂ ಈ ಪ್ರಶ್ನೆ ನಮ್ಮನ್ನ ನಾವು ಕೇಳ್ಕೊಳ್ಬೇಕು. ಈಗ ಏನಾಗತ್ತೆ, ಒಬ್ಬ ಸಾಧನೆಯಲ್ಲಿ ತೊಡಗಿದ್ದಾಗ ಅವನು ಅಷ್ಟು ವರ್ಷ ಸಾಧನೆ ಮಾಡ್ದ, ಈ ರೀತಿ ವೇಷಭೂಷಣದಲ್ಲಿದ್ದಾನೆ, ಹೀಗೆಲ್ಲ ಮಾಡಿದ್ದಾನೆ ಅಂತ ಅವನೇ ಸಾಧಕ ಇರಬಹುದು. ಹೊರಗಿನಿಂದ ಸಾಧನೆಯನ್ನ ಅಳೆದು ಬಿಡ್ತೀವಿ. ಒಬ್ಬ ಕೂಡ ಮತ್ತೊಬ್ಬನ ಈ ರೀತಿ ಸಾಧನೆ ಎಷ್ಟು ವರ್ಷ ಮಾಡ್ದ, ಎಷ್ಟು ತೀವ್ರತೆಯಲ್ಲ ಮಾಡ್ದ ಅಂತ ಅಳೆದು ಬಿಡ್ತೀವಿ. ಆದ್ರೆ ನಮ್ಮನ್ನ ನಾವು ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು, ಪ್ರತಿಯೊಬ್ಬನು ಕೇಳ್ಕೊಳ್ಬೇಕಾದ್ದು. ಯಾಕೆಂದ್ರೆ ಒಳಗೆ ಒಬ್ಬ ಪ್ರಶ್ನೆ ಮಾಡೋನಿದ್ದಾನೆ. ಅದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ, ಶುನಕ ಬೆಂಬತ್ತಿತಲ ಧರ್ಮಜನ ಕಡೆವರಂ, ನಿನಗಂತೂ ಸಂಗಡಿಗನೊರ್ವ ನೆಡಬಿಡದನ್, ಇಣಕಿ ನೋಡರ ದಾರು ಮೆನ್ನುವೆಡೆ ಕಾದಿಹನು, ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ. ಧರ್ಮರಾಯನ್ ಕಡೆರೆಲ್ಲ ಸ್ವರ್ಗಾರೋಹಣ ಮಾಡ್ಬೇಕಾದ್ರೆ ನಾಯಿ ಜೊತೆಗೆ ಬಂತಂತೆ. ಈ ಮನಸ್ಸಾಕ್ಷಿನತ್ತಲ್ಲ, ಆ ಮನಸ್ಸಾಕ್ಷಿ ಜೊತೆಗೇ ಬಂತಂತೆ ಸ್ವರ್ಗಾರೋಹಣ ಮಾಡ್ಬೇಕಾರೆ. ಹಾಗೆ ನಮ್ಮಲ್ಲೊಬ್ಬ ಸದಾ ನಮ್ ಜೊತೆಗೊಬ್ಬ ಇದಾನೆ, ಶುನಕ, ನಾಯಿ. ಅಂದ್ರೆ ಮನಸ್ಸಾಕ್ಷಿ ಅಂತ ನಮ್ಮಲ್ಲಿ ಆತ್ಮಸಾಕ್ಷಿ ಅಂತ ಅಂತೀವಿ, ಅದಿದೆ. ಅದು ನಮ್ಮಲ್ಲಿ ಅವಾಗ ಕೇಳ್ತಾ ಇರತ್ತೆ, ನಿನಗಿಲ್ಲಿ ಕೋಪ ಕಡಿಮೆ ಆಗಿದ್ಯಾ, ನಿನಗೆ ಶಾಂತಿ ಸಿಕ್ಕಿದ್ಯಾ, ನೀನು ಮನೋವಿಕಾರಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ಯಾ ಅಂತ ಆತ್ಮಸಾಕ್ಷಿ ಕೇಳ್ತಿರುತ್ತೆ. ಅದಕ್ಕೆ ರಾಮನನ್ನ ಆತ್ಮರಾಮ ಅನ್ನೋದು. ರಾಮ ಬೇರೆಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ, ಅವನ್ನ ಆತ್ಮರಾಮ ಅಂತೀವಿ. ಅದೇ ಆತ್ಮಸಾಕ್ಷಿ. ಆ ಆತ್ಮಸಾಕ್ಷಿ ನಮ್ಗೆ ಆಗಾಗ ಈ ಪ್ರಶ್ನೆಗಳನ್ನ ಕೇಳ್ತಿರುತ್ತೆ. ಅದು ಕೇಳೋವ ನಾವು ತಪ್ಪಿಸ್ಕೊಳ್ಬಾರ್ದು. ಶಿಶುನಾಳಧೀಶನ ಮುಂದೆ ಕೊಸರಿ ಹೋಗಬಾರ್ದು. ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಅಂತ ಸೆಳಿಫಜ್ಜನಕ್ಕೆಲ್ಲ ಹೇಳಿಸ್ಕೋಬಾರ್ದು. ಆಗಾಗ ನಾವು ಈ ಪ್ರಶ್ನೆಯನ್ನ ನಮ್ಮನ್ನ ಒಳಗಡೆ ನಾವು ಕೇಳ್ಕೋಬೇಕು. ಮತ್ತು ನಮ್ಮೊಳಗೆ ಆಗಾಗ ಈ ಪ್ರಶ್ನೆ ಮೂಡಿದಾಗ ಧೈರ್ಯವಾಗಿ ಅದಕ್ಕೆ ಉತ್ತರಿಸ್ಬೇಕು. ನಮ್ಮನ್ನ ಕಾಂಟಂಪ್ಲೇಟ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬಡಿ ನಿನಗೆ ಸಂಸ್ಕಾರವಿರಬೇಕು,
ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಯಾವಾಗ ಬೇಕಾದ್ರೂ ಭಗವಂತ ನಮ್ಮ ಮುಂದೆ ಬಂದು ನಿಂತ್ಬಿಡ್ಬೋದು. ಅವನ್ನ ಕಾಣಬೇಕು ಅಂದ್ರೆ ನನಗೆ ತಾಮಸ ಇದ್ರೆ ಪ್ರಯೋಜನ ಇಲ್ಲ. ಅವನ್ನ ಕಾಣಕ್ಕಾಗಲ್ಲ. ನನಗೆ ಸಂಸ್ಕಾರ ಇರಬೇಕು. ಇಲ್ಲಾಂದ್ರೆ ನನಗೆ ಸ್ವಾಮಿ ರೂಪದಲ್ಲೋ ಯಾರೋ ರೂಪದಲ್ಲಿ ನಮ್ಗೆ ಭಗವಂತ ಬಂದ್ಬಿಡ್ತಾನೆ. ಬಂದಾಗ ಶ್ರೀರಾಮ ನಮಗ್ ಕೇಳ್ತಾನೆ, ನಿನಗೆ ಕೋಪ ಕಡಿಮೆ ಆಗಿದ್ಯಾ, ತಪಸ್ಸು ವರ್ಧಿಸ್ತಿದ್ಯಾ, ಆಹಾರ ನಿಯಂತ್ರಣದಲ್ಲಿದ್ಯಾ, ನಿನ್ನ ಮನೋವಿಕಾರಗಳೆಲ್ಲ ಕಳೆದಿದ್ಯಾ ಅಂತ ಸ್ವಾಮಿ ನಮಗೆ ಯಾವ ರೂಪದಲ್ಲಿ ಬಂದು ಬೇಕಾದ್ರೂ ಕೇಳಬಹುದು. ಯಾಕೆಂದ್ರೆ ಅವನು ಬರೀ ರಾಮ ಅಲ್ಲ, ಅವನು ನಮ್ಮ ಆತ್ಮರಾಮ, ಅವನು ನಮ್ಮ ಆತ್ಮಸಾಕ್ಷಿ. ನಮಗೆ ಆಗಾಗ ಈ ಪ್ರಶ್ನೆಗಳನ್ನ ಕೇಳ್ತಾನೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಕೊಳ್ಬೇಕು. ಇದಕ್ಕೆ ಈ ಸೊಗಸಾದ ಪ್ರಶ್ನೆಗಳಿಗೆ ಅಷ್ಟೇ ಸೊಗಸಾದ ಅರ್ಥ ಗರ್ಭಿತವಾದ ಉತ್ತರಗಳನ್ನ ಶಬರಿ ಕೊಡ್ತಾ ಹೋಗ್ತಾಳೆ. ಮುಂದೊಂದು ದಿನ ಆ ಉತ್ತರಗಳೇನಿದೆ, ಶಬರಿ ಕೊಡುವ ಉತ್ತರಗಳು, ಕೃಷ್ಣ ರಾಮ ಕೇಳಿದಂತಹ ಈ ಪ್ರಶ್ನೆಗಳಿಗೆ ಶಬರಿ ನೀಡಿದಂತಹ ಉತ್ತರಗಳು ಯಾವ ರೀತಿ ಇದೆ, ಅದನ್ನ ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಯಾಕೆ ಆ ರೀತಿ ಶಬರಿ ಉತ್ತರ ಕೊಟ್ಲು ಅಂತ ಮತ್ತೊಂದು ಸಂಚಿಕೆಯಲ್ಲಿ ನೋಡೋಣ. ಅದನ್ನ ನಾಳೆನೆ ತಕ್ಷಣಕ್ಕೆ ಅದು ಸಂಚಿಕೆ ನಾನು ಹಾಕಕ್ ಹೋಗ್ತಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ನಮ್ಮನ್ನು ನಾವು ಈ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ, ನನಗೆ ಮನೋವಿಕಾರ ಕಡಿಮೆ ಆಗಿದ್ಯಾ, ನನಗೆ ಆಹಾರ ನಿಯಂತ್ರಣಕ್ಕೆ ಬಂದಿದ್ಯಾ, ಕೋಪ ಹೋಗಿದ್ಯಾ, ಮನಸ್ಸಲ್ಲಿ ಶಾಂತಿ ನೆಲೆಸಿದ್ಯಾ, ವ್ರತವನ್ನ ಪಾಲಿಸಿದ್ದೀನಂತ ನಮ್ಮ ಎಲ್ರೂ ನಾವನ್ನ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ನಮ್ಮದೇ ರೀತಿಯಾದ ಉತ್ತರಗಳನ್ನ ಕಂಡುಕೊಳ್ಳುತ್ತಾ, ಆ ಕಂಡುಕೊಳ್ಳೋದಕ್ಕೆ ಸಮಯ ಕೊಟ್ಟು ತದನಂತರ ಶಬರಿಯ ಉತ್ತರವನ್ನ ಕೊಟ್ಟಾಗ ನಮಗೆ ಯೋಚನೆ ಮಾಡೋದಕ್ಕೆ ಸಮಯ ಸಿಗತ್ತೆ. ಇಲ್ಲಾಂದ್ರೆ ತಕ್ಷಣ ನಾವು ಉತ್ತರ ಕೊಟ್ರೆ ಎಷ್ಟೋ ಜನ ಅದಕ್ಕೆ ಉತ್ತರ ನಾವು ನಮ್ಮೊಳಗೆ ಉತ್ತರ ಕಂಡುಕೊಳ್ಳೋದನ್ನ ತಪ್ಪೋಗುತ್ತೆ. ಪ್ರತಿಯೊಬ್ಬನಿಗೂ ತಮ್ಮದೇ ಆದ ಪ್ರಶ್ನೆ ಇರುತ್ತೆ, ತಮ್ಮದೇ ಆದ ಉತ್ತರ ಇರುತ್ತೆ. ಹಾಗಾಗಿ ತಮ್ಮದೇ ಉತ್ತರವನ್ನ ತಾವೇ ಕಂಡುಕೊಳ್ತಾ ಹೋದಾಗ ತದನಂತರ ನಿಜವಾದ ಸಾಧಕಿಯ ಉತ್ತರಗಳೇನು ಅಂತ ನೋಡಿದಾಗ, ನನ್ನ ಉತ್ತರಕ್ಕೂ ಸಾಧಕಿಯ ಉತ್ತರಕ್ಕೂ ತಾಳೆ ಮಾಡಿ ನೋಡಿದಾಗ ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂತ ನಮಗೆ ತಾನಾಗಿ ಅರಿವಾಗುತ್ತೆ. ಹಾಗಾಗಿ ಇದರ ಉತ್ತರ ಏನಿದೆ, ಶಬರಿಯ ಉತ್ತರ ಏನಿದೆ, ಅದನ್ನ ಸ್ವಲ್ಪ ದಿನಗಳ ನಂತರ ಅದನ್ನ ವಿವರಣೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮನ್ನ ನಾವು ಕೇಳ್ಕೊಳ್ತಾ ಹೋಗೋಣ. ನಮಗೆ ಕೋಪ ಕಡಿಮೆ ಆಗಿದೆಯಾ, ಮನೋವಿಕಾರ ಕಡಿಮೆ ಆಗಿದೆಯಾ, ನನ್ನ ಮನಸ್ಸಲ್ಲಿ ಶಾಂತಿ ನೆಲೆಸಿದೆಯಾ, ಆಹಾರ ನಿಯಂತ್ರಣದಲ್ಲಿದೆಯಾ, ವ್ರತವನ್ನ ಪಾಲಿಸ್ತಿದೀವ ಅಂತ ನಮ್ಮನ್ನ ನಾವು ಕೇಳ್ಕೊಳ್ಳೋಣ. ಮತ್ತೊಂದು ಸಂಚಿಕೆ ಸಿಗ್ತೀನಿ. ನಮಸ್ಕಾರ.